ಹಾಯ್, ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಿಶಾಖ್ ಅಂತ. ವೆಲ್ಕಮ್ ಟು ರಾಯಲ್ ವಾಯೇಜರ್. ಸೊ ಇವತ್ತಿನ ಟಾಪಿಕ್ ಇಸ್ ರಿಗಾರ್ಡಿಂಗ್ ದ KTM 390 ಎಂಡ್ಯೂರೋ ಆರ್. ಎಸ್, KTM ಅವರು ಅವ್ರದ್ದು 4th ಬೈಕ್ ಇನ್ನರು ಫ್ರಾಮ್ ದ 390 ಸೀರೀಸ್ ಲಾಂಚ್ ಮಾಡಿದ್ದಾರೆ. ಸೊ ನಿಮಗೆ ಗೊತ್ತಿರುತ್ತೆ, ಸೊ ಇವಾಗ 4 ವೆಹಿಕಲ್ಸ್ ಆಗಿಬಿಟ್ಟಿದೆ 390 ಸೀರೀಸಲ್ಲಿ. ಸೊ ಒಂದು ಅಡ್ವೆಂಚರ್ S390, ಅಡ್ವೆಂಚರ್ X390, ಡ್ಯೂಕ್ 390 ಆ್ಯಂಡ್ ಇವಾಗ ನಿಮಗೆ ಎಂಡ್ಯೂರೋ ಆರ್ 390 ಎಂಡ್ಯೂರೋ ಆರ್ ಬೇಸಿಕಲಿ. ಸೊ 4 ಗಾಡಿಗಳಾಗ್ಬಿಟ್ಟಿದೆ ನಿಮಗೆ. ಫಸ್ಟ್ಲಿ ಇಷ್ಟೊಂದು ಕ್ರೌಡೆಡ್ ಮಾಡಬೇಕಾ, ಕಸ್ಟಮರ್ಗೆ ಕನ್ಫ್ಯೂಸ್ ಆಗುತ್ತೆ ಆ್ಯಂಡ್ ಆಲ್ ದೋಸ್ ಥಿಂಗ್ಸು ಅಂತ ಇದೆ. ಬಟ್ ದ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಇಸ್, ಈ ವೆಹಿಕಲ್ ಎಸ್ಪೆಷಲಿ ಈ ಸೆಗ್ಮೆಂಟ್ ಆಫ್ ವೆಹಿಕಲ್ಲು, ಇದನ್ನು ನೀವು ಆಫ್ ರೋಡ್ ಬೈಕ್ ಅಂತ ಹೇಳ್ಬೋದು, MX ಕೈಂಡ್ ಆಫ್ ಬೈಕ್ ಅಂತ ಹೇಳ್ಬೋದು, ವಾಟ್ ಎವರ್ ಇಟ್ ಇಸ್. ಸೊ ಫಾರ್ ಇಂಡಿಯನ್ ಕಾಂಟೆಕ್ಸ್ಟ್ ಲೆಟ್ ಮಿ ಕನ್ಸಿಡರ್ ಸ್ಲೈಟ್ಲಿ ಹಾರ್ಡ್ ಕೋರ್ ಬೇಸ್ಡ್ ವೆಹಿಕಲ್ ಅಂತ ನಾನಿಲ್ಲಿ ಹೇಳ್ತೀನಿ. ಸೊ ಈ ಸೆಗ್ಮೆಂಟ್ ಬಂದ್ಬಿಟ್ಟು ಫಸ್ಟ್ ಆಫ್ ಆಲ್ ರೆಲೆವೆಂಟ್ ಇದೆಯಾ ಇಲ್ವಾ, ಆ್ಯಂಡ್ ಬೇಸಿಕಲಿ ಈ ಬೈಕ್ ಬಂದು ಇನ್ ದಿಸ್ ಕಾಂಟೆಕ್ಸ್ಟು ಇನ್ ದಿಸ್ ಟೈಮು ರೆಲೆವೆಂಟ್ ಇದೆಯಾ ಇಲ್ವಾ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಣ. ಫಸ್ಟ್ಲಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವೆದರ್ ಈ ಬೈಕ್ಗೆ ಒಂದು ರೆಲೆವೆಂಟ್ ಆರ್ ಒಂದು ಗುಡ್ ಇನಫ್ ಟಾರ್ಗೆಟ್ ಆಡಿಯನ್ಸ್ ಇದೆಯಾ ಇಲ್ವಾ ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡೋಣ. ನಿಮಗೆ ಗೊತ್ತಿರೋ ಥರ ಇನ್ ಪಾಸ್ಟ್ 4 ಇಯರ್ಸು ತುಂಬ ಚೇಂಜಸ್ ಆಗಿದೆ ಇನ್ ಇಂಡಿಯನ್ ಮಾಸ್ ಮಾರ್ಕೆಟು, ಎಸ್ಪೆಷಲಿ ಇನ್ ದ ಮೋಟರ್ ಸೈಕ್ಲಿಂಗ್ ಮಾರ್ಕೆಟ್ ನೋಡೋದಾದರೆ. ಸೊ ಎಲ್ಲ ಥರ ಬೈಕ್ಸ್ ನಿಮಗೆ ಅವೈಲೇಬಲ್ ಇದೆ. ನಿಮಗೆ ಅಡ್ವೆಂಚರ್ ಬೈಕ್ಸು, ಕ್ರೂಸರ್ಸು, ಕೆಫೆ ರೇಸರ್ಸು, ನೇಕೆಡ್ ಬೈಕ್ಸ್ ಅಂತೂ ಮೊದಲೇ ಇತ್ತು, ಸ್ಪೋರ್ಟ್ಸ್ ಬೈಕ್ಸಲ್ಲೂ ಡಿಫ್ರೆಂಟ್ ಟೈಪ್ಸ್ ಆಫ್ ಸ್ಪೋರ್ಟ್ಸ್ ಬೈಕ್ಸು, ಆ್ಯಂಡ್ ಲಾಟ್ ಆಫ್ ಥಿಂಗ್ಸ್ ನಿಮಗೆ ಅವೈಲೇಬಲ್ ಇದೆ. ವಿ ಹ್ಯಾವ್ ಆಲ್ ಟೈಪ್ಸ್ ಆಫ್ ನಿಶ್ಶು, ಆ್ಯಂಡ್ ನಾನು ಒನ್ ಆಫ್ ದ ನಿಶ್ಶು ಬೇಸಿಕಲಿ ಸ್ಕ್ರ್ಯಾಮ್ಲರ್ ಬೈಕ್ನ ಓನ್ ಮಾಡ್ತಾಯಿದ್ದೀನಿ. ಸೊ ಎಲ್ಲ ಥರ ಲಾಂಚಸ್ ಆಗಿದೆ. ಬಟ್ ಈ ಸೆಗ್ಮೆಂಟು, ದಿಸ್ ಆಫ್ ರೋಡ್ ಬೇಸ್ಡ್ ವೆಹಿಕಲ್ಲು, ಈ ಸೆಗ್ಮೆಂಟು ತುಂಬ ಜನಗೆ ಡೌಟ್ ಇದೆ ವೆದರ್ ಇಟ್ ಹ್ಯಾಸ್ ಎನಿ ರೆಲೆವೆನ್ಸ್ ಆರ್ ನಾಟ್. ಸೊ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ವೆದರ್ ಇದಕ್ಕೆ ರೆಲೆವೆನ್ಸ್ ಇದೆಯಾ ಇಲ್ವಾ ಅಂತ. ನಿಮಗೆ ಗೊತ್ತಿರೋ ಥರ ದ ಇನಿಷಿಯಲಿ ವೆನ್ ಪೀಪಲ್ ವೇರ್ ಯೂಸಿಂಗ್ ಅ ಮೋಟರ್ ಸೈಕಲ್, ಅವ್ರದ್ದು ಪ್ಯೂರ್ ರೀಸನ್ ಟು ಯೂಸ್ ಇಟ್ ವಾಸ್ ಟು ಕಮ್ಯೂಟ್ ಫ್ರಮ್ ಪಾಯಿಂಟ್ A ಟು ಪಾಯಿಂಟ್ B. ಬಟ್ ಅದು ತುಂಬ ಚೇಂಜ್ ಆಗಿಬಿಟ್ಟಿದೆ ಓವರ್ ದ ಪೀರಿಯಡ್ ಆಫ್ ಟೈಮು. ಆ್ಯಂಡ್ ಇನಿಷಿಯಲಿ ನಿಮಗೆ ನೋಡೋದಾದರೆ ಪೀಪಲ್ಗೆ ಕ್ರೇಜ್ ಬಂದಿದ್ದು ವಾಸ್ ವಿತ್ ಸ್ಪೋರ್ಟ್ಸ್ ಬೈಕು ಆ್ಯಂಡ್ ನೇಕೆಡ್ ಬೈಕ್ಸ್ ಬಗ್ಗೆ ತುಂಬ ಕ್ರೇಜ್ ಇತ್ತು, ಪಲ್ಸರು, ಕರಿಸ್ಮಾ ಎಲ್ಲ ಬಂದಾಗ. ಅದಾದಮೇಲೆ ನಿಮಗೆ ದೆರ್ ವಾಸ್ ಎ ನ್ಯೂ ಸರ್ಜ್ ಆಫ್ ದ ರೆಟ್ರೋ ಬೈಕ್ಸ್ ಮೊದಲು ಇತ್ತು, ಬುಲೆಟು ಮತ್ತು ರಾಯಲ್ ಎನ್ಫೀಲ್ಡು, ಬಟ್ ದಟ್ ವಾಸ್ ಅ ವೆರಿ ನಿಶ್ ಕ್ಯಾಟಗರಿ. ಏನಕ್ಕೆ ಅದು ಅಷ್ಟೊಂದು ಪಾಪ್ಯುಲರ್ ಆಯಿತು ಅಂದರೆ, ವೆನ್ ಪೀಪಲ್ ರೋಡ್ ದೀಸ್ ಸ್ಪೋರ್ಟ್ಸ್ ಬೈಕು, ಎಸ್ ನೋಡೋಕ್ಕೆ ಚೆನ್ನಾಗಿತ್ತು, ಫಾಸ್ಟಾಗಿ ಹೋಗ್ತಾಯಿತ್ತು, ಇಟ್ ವಾಸ್ ಎಕ್ಸೈಟಿಂಗ್ ಇನಫು. ಬಟ್ ನಿಮಗೆ ಡೇ ಟು ಡೇ ಯೂಸಲ್ಲಿ ಜನ ಇದನ್ನು ಲೈಕ್ ಅಷ್ಟು ಕಂಫರ್ಟೇಬಲ್ ಇಲ್ಲ, ಇಷ್ಟೊಂದು ಕಷ್ಟಪಟ್ಬಿಟ್ಟು ಓಡಿಸ್ಬೇಕಾ ಅಂತೆಲ್ಲ ಯೋಚನೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ ಅದರಿಂದ ಐ ಥಿಂಕ್ ದ ರೆಲೆವೆನ್ಸ್ ಆಫ್ ದ ರೆಟ್ರೋ ಬೈಕ್ ಬರೋಕ್ಕೆ ಸ್ಟಾರ್ಟ್ ಆಯಿತು, ಎಸ್ಪೆಷಲಿ ವಿತ್ ದ ಕ್ಲಾಸಿಕ್ ಆ್ಯಂಡ್ ಬುಲೆಟು. ಬಿಕಾಸ್ ಈ ಬೈಕ್ಸ್ನ ನೀವು ತುಂಬ ಕಂಫರ್ಟೇಬಲಿ ಎಲ್ಲ ಕಡೆ ಓಡಿಸ್ಬೋದಿತ್ತು, ಸಿಟಿಯಲ್ಲಿ ಓಡಿಸ್ಬೋದಿತ್ತು, ಲಿಟಲ್ ಬಿಟ್ ಔಟ್ಸ್ಕರ್ಟ್ಸು ಓಡಿಸ್ಬೋದಿತ್ತು. ಆ್ಯಂಡ್ ವಿತ್ ದೀಸ್ ಬೈಕು ಫಸ್ಟ್ ಥಿಂಗ್ ಪೀಪಲ್ ಸ್ಟಾರ್ಟೆಡ್ ಟು ಡೂ ವಾಸ್ ಟೂರಿಂಗು. ಸೊ ಟೂರಿಂಗ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು, ಲದ್ದಾಖೆಲ್ಲ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಆ ಟೈಮಲ್ಲಿ ನಿಮಗೆ ಬುಲೆಟ್ ಇನ್ ಕ್ಲಾಸಿಕಲ್ಲೇ ಹೋಗ್ತಾ ಇದ್ದಿದ್ದು. ಸೊ ಅವಾಗ ದ ಪೀಪಲ್ ಹೂ ಡಿಡ್ ದ್ಯಾಟು, ಅವ್ರಿಗೆ ಒಂದು ಐ ವುಡ್ ಸೇ ಒಂದು ನೀಡ್ ಫೀಲ್ ಆಯಿತು ದ್ಯಾಟ್ ಓಕೆ, ಈ ಬುಲೆಟು ನೋಡೋಕ್ಕೆ ಚೆನ್ನಾಗಿದೆ, ಫೋಟೋಸ್ ಚೆನ್ನಾಗಿ ಬರುತ್ತೆ, ಎವ್ರಿಥಿಂಗು, ಬಟ್ ಇನ್ನೂ ಕೇಪೇಬಲು, ಇನ್ನೂ ಬೆಟರ್ ಸಸ್ಪೆನ್ಷನ್ನು, ಬೆಟರ್ ಗ್ರೌಂಡ್ ಕ್ಲಿಯರೆನ್ಸು, ಬೆಟರ್ ಕೇಪೇಬಲ್ ಟೂರಿಂಗ್, ನಿಮ್ಮ ಲಗೇಜ್ನ ಆರಾಮಾಗಿ ಕ್ಯಾರಿ ಮಾಡುವಂಥ ಒಂದು ಗಾಡಿ ಇದ್ದರೆ ಚೆನ್ನಾಗಿತ್ತು ಅಂತ ತುಂಬ ಜನ ಯೋಚನೆ ಮಾಡ್ತಾಯಿದ್ರು. ಅದೇ ಟೈಮಲ್ಲಿ ನಿಮಗೆ ರಾಯಲ್ ಎನ್ಫೀಲ್ಡ್ ಅವರು ಅವ್ರದ್ದು ಹಿಮಾಲಯನ್ 411 ಲಾಂಚ್ ಮಾಡಿದ್ರು. ಆ್ಯಂಡ್ ಅದು ಒಂದು ಡಿಫ್ರೆಂಟ್ ರೆವಲ್ಯೂಷನ್ ಸ್ಟಾರ್ಟ್ ಮಾಡಿಬಿಡ್ತು ವಿತ್ ಟೂರಿಂಗ್ ಬೈಕ್ಸು. ಸೊ ಟೂರಿಂಗ್ ಮಾಡಬೇಕು ಅಂದರೆ ನಿಮಗೆ ಈಗ ಹಿಮಾಲಯನ್ ಥರ ಗಾಡಿ ತಗೋ, ಬಿಕಾಸ್ ನೀವು ಎಲ್ಲ ಕಂಫರ್ಟೇಬಲಿ ನೀವು ಲಗೇಜಸ್ನ ಕ್ಯಾರಿ ಮಾಡ್ಬೋದು, ಕಂಫರ್ಟೇಬಲ್ ಸಸ್ಪೆನ್ಷನ್ ಇದೆ ಆ್ಯಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಆರಾಮಾಗಿದೆ, ಎಲ್ಲ ಥರ ಬ್ಯಾಡ್ ರೋಡ್ಸ್ನ ಮ್ಯಾನೇಜ್ ಮಾಡೋ ಥರ ಗಾಡಿ ಇತ್ತು. ಬಟ್ ಈ ಗಾಡಿನ ಪೀಪಲ್ ಸ್ಟಾರ್ಟೆಡ್ ನಾಟ್ ಜಸ್ಟ್ ಯೂಸಿಂಗ್ ಫಾರ್ ಟೂರಿಂಗ್, ಎಸ್ಪೆಷಲಿ ಹಿಮಾಲಯನ್ನ, ದೇ ಆಲ್ಸೋ ಸ್ಟಾರ್ಟೆಡ್ ಟು ಡೂ ಲಿಟಲ್ ಬಿಟ್ ಆಫ್ ರೋಡಿಂಗ್, ಎಸ್ಪೆಷಲಿ ಲದ್ದಾಖಲ್ಲಿ. ಈ ಹಿಮಾಲಯನ್ ಈಸ್ ಕೈಂಡ್ ಆಫ್, ನೀವು ಎಲ್ಲಿ ಯೂಸ್ ಕೇಸ್ ಬರುತ್ತೆ ಅಂದರೆ ಲದ್ದಾಖಲ್ಲಿ. ಸೊ ಲದ್ದಾಖಲ್ಲಿ ಈ ಥರ ಲೈಕ್ ವಾಟರ್ ಕ್ರಾಸಿಂಗು ಆ್ಯಂಡ್ ಆಲ್ ದೋಸ್ ಥಿಂಗ್ಸ್ ವೆನ್ ದಿಸ್ ಪೀಪಲ್ ಸ್ಟಾರ್ಟೆಡ್ ಟು ಡೂ, ಆವಾಗ ಜನರಲಿ ಓಕೆ ಆಫ್ ರೋಡ್ ಕೇಪಬಿಲಿಟಿನೂ ಇರಬೇಕು, ಇಟ್ಸ್ ನಾಟ್ ಜಸ್ಟ್ ನಿಮಗೆ ಟೂರಿಂಗ್ ಮಾತ್ರ ಅಲ್ಲ, ಆಫ್ ರೋಡ್ ಕೇಪಬಿಲಿಟಿನೂ ಇರಬೇಕಂತ ಒಂದು ಪೀಪಲಲ್ಲಿ ಮೈಂಡಲ್ಲಿ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬಟ್ ಅಟ್ ದ ಸೇಮ್ ಟೈಮ್ ನಿಮಗೆ ಹೀರೋ ಅವರು ಅವ್ರದ್ದು ಎಕ್ಸ್ಪಲ್ಸ್ ಲಾಂಚ್ ಮಾಡಿದರು. ಇಟ್ ವಾಸ್ ಲಾಂಚ್ ಬಿಫೋರ್, ಬಟ್ ಅದರದ್ದು ರೆಲೆವೆನ್ಸ್ ಸ್ವಲ್ಪ ಜಾಸ್ತಿ ಕಾಣೋಕ್ಕೆ ಸ್ಟಾರ್ಟ್ ಆಯಿತು. ದಟ್ ಓಕೆ, ವಿತ್ ದಿಸ್ ಬೈಕ್ ನಾನು ನಾಟ್ ಜಸ್ಟ್ ನಾರ್ಮಲ್ ಟೂರಿಂಗ್ ಮಾಡ್ಬೋದು, ಬಟ್ ಆಲ್ಸೋ ಲಿಟಲ್ ಬಿಟ್ ನಾನು ಐ ಕ್ಯಾನ್ ಸ್ಟ್ರೆಚ್ ಮೈ ಸೆಲ್ಫು ಇನ್ ಡಿಫಿಕಲ್ಟ್ ಸಿನಾರಿಯೋಸು. ಸೊ ಅದರಿಂದ ಐ ಥಿಂಕ್ ಎಕ್ಸ್ಪಲ್ದು ಪಾಪ್ಯುಲಾರಿಟಿನೂ ಜಾಸ್ತಿ ಆಯಿತು. ಆ್ಯಂಡ್ ಎಕ್ಸ್ಪಲ್ಸ್ ಟು ಬಿ ವೆರಿ ಆನೆಸ್ಟು, ಈವನ್ ದೋ ಇಟ್ ವಾಸ್ ಬೈಕ್, ನೀವು ಅದರದ್ದು ಮೇಡ್ ನೋಡಿದ್ರೆ, ಅಂದರೆ ಯಾವ ಥರ ಜಾಸ್ತಿ ಡಿಸೈನ್ ಆಗಿದೆ ನೋಡಿದ್ರೆ, ಇಟ್ ವಾಸ್ ಪ್ರೈಮರಿಲಿ ಒಂದು ಕಮ್ಯೂಟರ್ ಕೈಂಡ್ ಆಫ್ ಬೈಕ್ ವಿಚ್ ವಾಸ್ ಮೇಡ್ ಮೋರ್ ಆಫ್ ರೋಡ್ ಕೇಪಬಲ್. ಆ್ಯಕ್ಚುಲಿ ಇಟ್ ವಾಸ್ ನಾಟ್ ಅನ್ ಆಫ್ ರೋಡ್ ಲೈಕ್ ಆಫ್ ರೋಡ್ ಕೈಂಡ್ ಆಫ್ ಬೈಕ್ ಅಲ್ಲ ಅದು, ಬಟ್ ಬಿಕಾಸ್ ಆಫ್ ದ ಕೇಪಬಿಲಿಟಿ ಇಟ್ ಶೋಡ್ ಕೇಸ್ಡ್,
ಜನ ಅದನ್ನು ಒಂದು ಆಫ್ ರೋಡರ್ ಆಗಿ ಕನ್ಸಿಡರ್ ಮಾಡೋದು ಆ್ಯಂಡ್ ಪೀಪಲ್ ಸ್ಟಾರ್ಟೆಡ್ ಯೂಸಿಂಗ್ ಇಟ್. ಅಂದರೆ ನೀವು ಆಫ್ ರೋಡ್ ಏನಾದರೂ ಯೂಸ್ ಮಾಡಬೇಕಂದ್ರೆ ಎಕ್ಸ್ಪಲ್ಸ್ ತೊಗೋಬೇಕಂತ ಲಾಟ್ ಆಫ್ ಪೀಪಲ್ ಸ್ಟಾರ್ಟೆಡ್ ಯೂಸಿಂಗ್ ಎಕ್ಸ್ಪಲ್ಸ್ ಆ್ಯಂಡ್ ಆಫ್ ರೋಡ್ ಯೂಸ್ ಕೇಸು ತುಂಬ ಆಯಿತು. ಬಟ್ ನೀವು ಕರೆಂಟ್ ಸಿನಾರಿಯೋ ನೋಡೋದಾದರೆ ಈವನ್ ನಾವು ನನ್ನ ಒಪಿನಿಯನಲ್ಲಿ ದ ಥಿಂಗ್ ಈಸ್ ಐ ವುಡ್ ಸೇ ದ ಸ್ಪೋರ್ಟ್ಸ್ ಆ್ಯಂಡ್ ನೇಕೆಡ್ ಬೈಕ್ದು ಐ ಥಿಂಕ್ ಗ್ರೋತ್ ಸ್ವಲ್ಪ ಕಮ್ಮಿ ಆಗಿದೆ ಆ್ಯಂಡ್ ಇಂಟ್ರೆಸ್ಟ್ ಟುವರ್ಡ್ಸ್ ಇಟ್ ಈಸ್ ನಾಟ್ ದಟ್ ಮಚ್. ಎಲ್ಲರಿಗೂ ಇಲ್ಲ, ಮಾಸ್ ಅಪೀಲ್ ಇಲ್ಲ ಅದಕ್ಕೆ. ಸ್ವಲ್ಪ ಜನ ಹೂ ಆರ್ ಲೈಕ್ ವೆರಿ ಎಂಥೂಸಿಯಾಸ್ಟಿಕ್ ಸ್ಪೋರ್ಟ್ಸ್ ರೈಡರ್ ಅವ್ರಿಗಿದೆ. ಬಟ್ ಮೋಸ್ಟ್ಲಿ ಐ ವುಡ್ ಸೇ ಇವಾಗ್ಲೂ ಪೀಪಲ್ ಆರ್ ಕೈಂಡ್ ಆಫ್ ಬೈಯಿಂಗ್ ದ ರೆಟ್ರೋ ಬೈಕ್ಸ್, ಎಸ್ಪೆಷಲಿ ದ ಕ್ಲಾಸಿಕ್ ರೆಟ್ರೋ ಬೈಕ್ಸ್ ಲೈಕ್ ಕ್ಲಾಸಿಕ್ 350 ಆ್ಯಂಡ್ ಬುಲೆಟ್. ನೀವು ನಂಬರ್ಸಲ್ಲೇ ನೋಡ್ಬೋದು, ಸೇಲ್ಸ್ ನಂಬರ್ಸಲ್ಲೇ. ಸೊ ಬೇಸಿಕಲಿ ಸ್ಟಿಲ್ ಪೀಪಲ್ ಆರ್ ಲುಕಿಂಗ್ ಫಾರ್ ಅ ಕಂಫರ್ಟೇಬಲ್ ಈಸಿ ಗೋಯಿಂಗ್ ಬೈಕ್ ಇನ್ ದ ಸಿಟಿ ಆ್ಯಂಡ್ ಸ್ವಲ್ಪ ಟೂರಿಂಗ್ ಮಾಡೋಕ್ಕೆ ಇವಾಗಲೂ ಅದನ್ನೇ ನೋಡ್ತಾ ಇದ್ದಾರೆ. ಬಟ್ ಇನ್ ಟರ್ಮ್ಸ್ ಆಫ್ ಸೇಲ್ ಅದು ಚೆನ್ನಾಗಿ ಮಾಡ್ತಾ ಇದೆ ಇವಾಗ್ಲೂ. ಬಟ್ ಇನ್ ಟರ್ಮ್ಸ್ ಆಫ್ ಗ್ರೋತ್ ನೀವು ನೋಡೋದಾದರೆ ಐ ವುಡ್ ಡೆಫಿನೆಟ್ಲಿ ಸೇ ದ ಗ್ರೋಯಿಂಗ್ ಮಾರ್ಕೆಟ್ ಇಸ್ ದ ಟೂರಿಂಗ್ ಸೆಗ್ಮೆಂಟು. ಸೊ ಇವಾಗಲೇ ನೋಡ್ಬೋದು ನಿಮಗೆ ಈ ವರ್ಷ ಆಲ್ಮೋಸ್ಟ್ ಐ ಥಿಂಕ್ ಸಾಕಷ್ಟು ಟೂರಿಂಗ್ ಬೈಕ್ಸು ಲಾಂಚ್ ಆಗ್ತಾ ಇದೆ. ಸೊ ಟೂರಿಂಗ್ ಡೆಫಿನೆಟ್ಲಿ ಈಸ್ ಗೋಯಿಂಗ್ ಟು ಬಿ ದ ನೆಕ್ಸ್ಟ್ ಗ್ರೋತ್ ಓರಿಯೆಂಟೆಡ್ ಸೆಗ್ಮೆಂಟ್. ಸೊ ಗ್ರೋತ್ ನೋಡೋದಾದರೆ ಡೆಫಿನೆಟ್ಲಿ ಟೂರಿಂಗ್ ವೈಸ್ ನೀವು ತುಂಬ ಗ್ರೋ ಆಗ್ತಾ ಇದೆ. ಸೊ ಜನರಿಗೆ ಟೂರಿಂಗ್ ಮಾಡಬೇಕು ಗಾಡಿಯಲ್ಲಿ. ಬಟ್ ಅಟ್ ದ ಸೇಮ್ ಟೈಮ್ ಐ ಸ್ಟಿಲ್ ಸೇ ದಟ್ ಆ ಸೆಗ್ಮೆಂಟ್ ಇನ್ನೂ ನಾಟ್ ಆ್ಯಸ್ ಬಿಗ್ ಆ್ಯಸ್ ದ ರೆಟ್ರೋ ಸೆಗ್ಮೆಂಟ್ ಅಂತ ಹೇಳ್ತೀನಿ. ಬಟ್ ಇಟ್ ಈಸ್ ತುಂಬ ಹೈ ಗ್ರೋತ್ ರೇಟ್ ಇರುವಂಥ ಸೆಗ್ಮೆಂಟು. ಬಟ್ ಇಫ್ ಯು ಕನ್ಸಿಡರ್ ದ ಆಫ್ ರೋಡ್ ಸೆಗ್ಮೆಂಟ್ನ ನೋಡೋದಾದರೆ ಐ ವುಡ್ ಸ್ಟಿಲ್ ಸೇ ದ್ಯಾಟ್ ಅದು ತುಂಬ ಸಣ್ಣದಿದೆ. ಎಸ್, ಪೀಪಲ್ ಆರ್ ಡೂಯಿಂಗ್ ಅ ಲಾಟ್ ಆಫ್ ಆಫ್ ರೋಡಿಂಗ್ ವಿತ್ ಎಕ್ಸ್ಪಲ್ಸು. ಬಟ್ ಪ್ರೈಮರಿಲಿ ಎಕ್ಸ್ಪಲ್ಸ್ನ ಯೂಸ್ ಮಾಡೋದು ಐ ವುಡ್ ಸೇ ಇನ್ ಒಂದು ವಿಲೇಜ್ ಕೈಂಡ್ ಆಫ್ ಪ್ಲೇಸಸಲ್ಲಿ ವೇರ್ ರೋಡ್ಸ್ ಆರ್ ಕೈಂಡ್ ಆಫ್ ಬ್ರೋಕನ್ ರೋಡ್ಸ್ ಇದೆ, ವೇರ್ ದೇ ವಾಂಟ್ ಟು ಈಸಿಲಿ ಮ್ಯಾನೇಜ್ ದಟ್. ಐ ಸೆಟ್, ನಾನು ಹೇಳಿದೆ ನೋಡಿ ಲಾಸ್ಟ್ ವೀಡಿಯೋದಲ್ಲೂ ನಂದು 2 ಬೈಕ್ಸ್ ಥಿಯರಿಯಲ್ಲಿ, ದಟ್ ಐ ವಾಂಟೆಡ್ ಎಕ್ಸ್ಪಲ್ಸ್ ಟು ಜಸ್ಟ್ ಗೆಟ್ ಅವೇ ಫ್ರಮ್ ಅ ಸಿಚುವೇಶನ್. ಆ ಗೆಟ್ ಅವೇ ಫ್ರಮ್ ದ ಸಿಚುವೇಶನ್ನ ಯೋಚನೆ ಮಾಡಿಕೊಂಡು ಪೀಪಲ್ ಆರ್ ಬೈಯಿಂಗ್ ಎಕ್ಸ್ಪಲ್ಸು ರಾದರ್ ದೆನ್ ಐ ವುಡ್ ಸೇ ಮೋಸ್ಟ್ಲಿ ಕಮ್ಯೂಟಿಂಗ್ಗೆ, ವಿಲೇಜಲ್ಲಿ ಟೌನಲ್ಲಿ ಕಮ್ಯೂಟಿಂಗ್ಗೆ. ಆ್ಯಂಡ್ ಅದಕ್ಕೇ ಜಾಸ್ತಿ ಜನ ತಗೋತಾ ಇದ್ದಾರೆ. ಬಟ್ ದೇರ್ ಈಸ್ ಅ ಪರ್ಸೆಂಟೇಜ್ ಆಫ್ ಪೀಪಲ್, ಒಂಥರ ಎಂಥೂಸಿಯಾಸ್ಟ್ ಆಫ್ ಪೀಪಲ್ ಇದ್ದಾರೆ ಹೂ ಆರ್ ಬೈಯಿಂಗ್ ದಿಸ್ ವೆಹಿಕಲ್ ಫಾರ್ ಪ್ಯೂರ್ ಆಫ್ ರೋಡ್. ಬಟ್ ದ ಪರ್ಸೆಂಟೇಜ್ ಇಸ್ ವೆರಿ ಲೆಸ್. ಆ್ಯಂಡ್ ಆ ಪರ್ಸೆಂಟೇಜ್ ಪೀಪಲ್ ಹೂ ಆರ್ ಇಂಟ್ರೆಸ್ಟೆಡ್ ಇನ್ ಆಫ್ ರೋಡ್, ಆ ಪರ್ಸೆಂಟೇಜಲ್ಲಿ ಒಂದು ಸಬ್ಸೆಟ್ ಆಫ್ ಪೀಪಲ್ ಇದೆ ಹೂ ಆರ್ ಲುಕಿಂಗ್ ಫಾರ್ ಅ ಬೈಕ್ ವಿಚ್ ಈಸ್ ಹಾರ್ಡ್ ಕೋರ್ ಆಫ್ ರೋಡಿಂಗ್ ಬೈಕ್. ಅಂದರೆ ದೇ ವಾಂಟ್ ದ ಬೆಸ್ಟ್ ಸ್ಪೆಸಿಫಿಕೇಶನ್, ಬೆಸ್ಟ್ ಕೇಪಬಿಲಿಟಿ ಇನ್ ದಟ್ ಬೈಕ್ ಸೊ ದಟ್ ಇಟ್ ಕ್ಯಾನ್ ಡೂ ವೆರಿ ಗುಡ್ ಆಫ್ ರೋಡಿಂಗ್. ಸೊ ಆ ಪರ್ಸೆಂಟೇಜು ಗ್ರೋ ಆಗ್ತಾ ಇದೆ, ಬಟ್ ಇಟ್ ಈಸ್ ಅ ವೆರಿ ಸ್ಮಾಲ್. ಸೊ ಕರೆಂಟ್ ಟೈಮಲ್ಲಿ ನೀವು ಕೇಳೋದಾದರೆ ಐ ವುಡ್ ಸ್ಟಿಲ್ ಸೇ ದಟ್ ದಟ್ ಸೆಗ್ಮೆಂಟ್ ಈಸ್ ಅ ವೆರಿ ನಿಶ್ ಸೆಗ್ಮೆಂಟು. ದ ಎಂಡ್ಯೂರೋ ಸೆಗ್ಮೆಂಟ್ ಈಸ್ ಅ ವೆರಿ ನಿಶ್ ಸೆಗ್ಮೆಂಟ್ ಅಂತಲೇ ಹೇಳ್ತೀನಿ. ಆ್ಯಂಡ್ ಸ್ಮಾಲ್ ಸೆಗ್ಮೆಂಟು ಆ್ಯಂಡ್ ತುಂಬ ಸ್ಲೋವಾಗಿ ಗ್ರೋ ಆಗೋಂಥ ಸೆಗ್ಮೆಂಟು. ಬಟ್ ಡೆಫಿನೆಟ್ಲಿ ಆ ಸೆಗ್ಮೆಂಟು ಇದೆ ಇಂಡಿಯಾದಲ್ಲಿ, ಇಂಡಿಯನ್ ಮಾರ್ಕೆಟಲ್ಲಿ ಅವೈಲೇಬಲ್ ಅಂತೂ ಇದೆ. ಇಟ್ಸ್ ನಾಟ್ ಲೈಕ್ ಈ ಗಾಡಿ ಬಂದರೆ ಯಾರು ತೊಗೊಳ್ಳೋದೇ ಇಲ್ಲ ಅಂತೆಲ್ಲ, ತೊಗೋತಾರೆ. ಬಟ್ ವೆರಿ ಸ್ಮಾಲ್ ನಂಬರ್ ಆಫ್ ಸೆಗ್ಮೆಂಟ್ ಇದೆ. ಸೊ ಆಡಿಯನ್ಸ್ ಇದ್ದಾರೆ, ಬಟ್ ವೆರಿ ಸ್ಮಾಲ್. ಸೊ ಆಡಿಯನ್ಸ್ ವೈಸು ನಾನು ಇದನ್ನು ಎಕ್ಸ್ಪ್ಲೈನ್ ಮಾಡಿದೆ. ನಾವು ಲೆಟ್ ಮಿ ಎಕ್ಸ್ಪ್ಲೈನ್ ದ ಕೇಪಬಿಲಿಟಿ, ಬಿಕಾಸ್ ಈ ಬೈಕ್ನ ತುಂಬ ಬೈಕ್ಸ್ ಜೊತೆ ಕಂಪೇರ್ ಮಾಡ್ತಾ ಇದ್ದಾರೆ. ಕೆಲವು ಬೈಕ್ ಕಂಪ್ಯಾರಿಸನ್ ನಾನು ಮಾಡಲ್ಲ, ಎಸ್ಪೆಷಲಿ ಅಡ್ವೆಂಚರ್ ಬೈಕು. ಸೊ ನೀವು ಇದನ್ನು ಬೈಕ್ನ ನೋಡ್ದೇ ಕ್ಲಿಯರ್ಲಿ ಅರ್ಥ ಆಗುತ್ತೆ ದಟ್ ದಿಸ್ ಈಸ್ ಮಚ್ ಕೇಪಬಲ್ ಇನ್ ಟರ್ಮ್ಸ್ ಆಫ್ ಆಫ್ ರೋಡ್. ಗಾಡಿ ಡೆಫಿನೆಟ್ಲಿ ಆಫ್ ರೋಡ್ಗೋಸ್ಕರನೇ ಮಾಡಿರೋದು. ಸೊ ಇದು ಅಡ್ವೆಂಚರ್ ಬೈಕ್ಗಿಂತ ನಿಮಗೆ ಕ್ಲಿಯರ್ಲಿ ಬೆಟರ್ ದೆನ್ ದೋಸ್ ಬೈಕು, ಬಿಕಾಸ್ ದ ಮೇನ್ ಅಡ್ವಾಂಟೇಜ್ ನೀವು ನೋಡೋದಾದರೆ ಏನೂ ಇಲ್ಲ ಅಂದ್ರೂ ಒನ್ ಥಿಂಗ್ ಯು ಕ್ಯಾನ್ ಕ್ಲಿಯರ್ಲಿ ಸಿ ಇಸ್ ದ ವೇಟ್ ಅಡ್ವಾಂಟೇಜ್. ಸೊ ವೇಟ್ ಅಡ್ವಾಂಟೇಜಿಂದನೇ ಇಟ್ ಬೀಟ್ಸ್ ಮೆನಿ ಬೈಕ್ಸು. ಸೊ ಅಗೇನ್ ಇಲ್ಲಿ ನಾನು ತುಂಬ ಕ್ಲಿಯರ್ ಕಾಂಪಿಟೇಷನ್ ಅಂತ ಅಟ್ಲೀಸ್ಟ್ ಕಾಣಿಸೋ ಥರ ಬೈಕ್ನ ಕನ್ಸಿಡರ್ ಮಾಡಿಬಿಟ್ಟು ಎಲ್ಲಿ ಈ ಬೈಕ್ ಸ್ಟ್ಯಾಂಡ್ ಆಗುತ್ತೆ ಅಂತ ನೋಡೋಣ. ಸೊ ಇದ್ರದ್ದು ರೆಲೆವೆನ್ಸ್ನ ಅಂಡರ್ಸ್ಟ್ಯಾಂಡ್ ಮಾಡೋಕ್ಕೆ ಇನ್ ಟರ್ಮ್ಸ್ ಆಫ್ ಕೇಪಬಿಲಿಟಿ. ಸೊ ನನ್ನ ಪ್ರಕಾರ ಇದಕ್ಕೆ ಎರಡೇ ಕಾಂಪಿಟೇಟರ್ ಇಂಡಿಯಾದಲ್ಲಿರೋದು ಮಾಸ್ ಮಾರ್ಕೆಟಲ್ಲಿ. ಐ ವಿಲ್ ಟಾಕ್ ಇನ್ ಟರ್ಮ್ಸ್ ಆಫ್ ನರ್ಡ್, ಬಟ್ ಇನ್ ಜನರಲ್ ನೀವೊಂದು ಮಾರ್ಕೆಟಲ್ಲಿ ನಿಮಗೆ ಹೆಡ್ ಆನ್ ಕಾಂಪಿಟೇಷನ್ ತೊಗೊಳ್ಳೋಂಥದ್ದು ಎರಡೇ ಬೇಕು. ಒಂದು ಎಕ್ಸ್ಪಲ್ಸ್ ಬಂದ್ಬಿಟ್ಟು ನೀವು 200 ಆಗಿರಲಿ 210 ಆಗಿರಲಿ ಪ್ರೋ ಆಗಿರಲಿ, ಅದು ಒಂದು. ಅದು ಬಿಟ್ಟರೆ ದ ನ್ಯೂಲಿ ಲಾಂಚ್ಡ್ ಕವಾಸಾಕಿ ಅವ್ರದ್ದು KLX 230, ವಿಚ್ ಈಸ್ ಆ್ಯಕ್ಚುಲಿ ಅ ವೆರಿ ಕ್ಲೋಸ್ ಕಾಂಪಿಟೇಷನ್ ಫಾರ್ ದಿಸ್. ಲೆಟ್ ಮಿ ಎಕ್ಸ್ಪ್ಲೇನ್ ಹೆಂಗೆ ಅಂತ. ಸೊ ಎಕ್ಸ್ಪಲ್ಸ್ ನಾನು ಆಲ್ರೆಡಿ ಹೇಳಿದ್ದೀನಿ, ನೋ ಮ್ಯಾಟರ್ ಹೌ ಗುಡ್ ದಟ್ ಬೈಕ್ ಇಸ್, ಎಂಡ್ ಆಫ್ ದ ಡೇ ದಟ್ ಬೈಕ್ ಈಸ್ ವೆರಿ ಗುಡ್ ಫಾರ್ ಎನಿಬಡಿ ಹೂ ಇಸ್ ಜಸ್ಟ್ ಪ್ಲಾನಿಂಗ್ ಟು ರೈಡ್ ಆಫ್ ರೋಡು. ದಿಸ್ ಇಸ್ ಅ ರಿಯಲಿ ವ್ಯಾಲ್ಯೂ ಫಾರ್ ಮನಿ ಬೈಕು. ದೆರ್ ಈಸ್ ನೋ ಡೌಟ್ ಅಬೌಟ್ ಇಟ್. ಇವಾಗ್ಲೂ ಐ ವುಡ್ ಸಜೆಸ್ಟ್ ಪೀಪಲ್ ಹೂ ಆರ್ ಬಿಗಿನರ್ಸು, ಹೂ ಆರ್ ನಾಟ್ ಶೋರ್ ಆಫ್ ಎನಿಥಿಂಗು, ಜಸ್ಟ್ ವಾಂಟ್ ಟು ಸ್ಟಾರ್ಟ್ ದರ್ ಆಫ್ ರೋಡಿಂಗ್, ಎಕ್ಸ್ಪಲ್ಸೇ ಬೆಸ್ಟ್ ಆಪ್ಷನ್. ಬಿಕಾಸ್ ದಟ್ ಈಸ್ ಸಮಥಿಂಗ್ ನೀವು ಇಫ್ ಇನ್ ಕೇಸು ವರ್ಸ್ಟ್ ಕೇಸಲ್ಲಿ ಅದನ್ನು ಆಫ್ ರೋಡ್ ಮಾಡೋಕ್ಕೆ ನೀವು ಯೂಸ್ ಮಾಡಿಲ್ಲ ಅಂದರೂ ಟೂರಿಂಗ್ ಯೂಸ್ ಮಾಡ್ಬೋದು, ಆರ್ ಕಮ್ಯೂಟಿಂಗು ಯೂಸ್ ಮಾಡ್ಬೋದು. ಸೊ ದಟ್ ಈಸ್ ಅ ವೆರಿ ಗುಡ್ ಆಪ್ಷನ್. ಬಟ್ ಎಂಡ್ ಆಫ್ ದ ಡೇ ಇಟ್ ಈಸ್ ನಾಟ್ ಅ ಕೇಪಬಲ್ ಆಫ್ ರೋಡ್. ಹೇಳ್ತೀನಿ ರೀಸನ್ ಏನಕ್ಕೆ ಅಂತ. KLX ಇನ್ ದ ಅದರ್ ಹ್ಯಾಂಡು ನೀವು ನೋಡೋದಾದರೆ ಐ ವುಡ್ ಸೇಮ್ KLX ಬಂದ್ಬಿಟ್ಟು ಇಟ್ ಈಸ್ ಅ ವೆರಿ ಕೇಪಬಲ್ ಆಫ್ ರೋಡರು. ಆ್ಯಂಡ್ ಟು ಬಿ ವೆರಿ ಆನೆಸ್ಟು, ನಿಜ ಹೇಳಬೇಕಂದ್ರೆ ಇಟ್ ಈಸ್ ಅ ಬೇಸ್ ಆಫ್ ದ MX ಬೈಕ್ಸು. ಇಟ್ ಈಸ್ ನಾಟ್ ಈವನ್ ದ ಬೆಸ್ಟ್ ಅಮಂಗ್ ದ MX ಬೈಕು. ನಿಮ್ಗೆ ಇನ್ನೂ ದೊಡ್ಡ ದೊಡ್ಡ ಕಿಂಗ್ಸ್ ಇದ್ದಾರೆ ಆ ಕ್ಯಾಟಗರಿಯಲ್ಲಿ, ಲೈಕ್ DRZ ಆ್ಯಂಡ್ ಗ್ಯಾಸ್ ಅವ್ರದ್ದು, ಆ್ಯಂಡ್ ಈವನ್ KTM ಅವ್ರದ್ದು ಎಷ್ಟೊಂದು ಬೈಕ್ಸ್ ಇದೆ ವಿಚ್ ಆರ್ ವೆರಿ ವೆರಿ ಮಚ್ ಸುಪೀರಿಯರ್ ಇನ್ ಟರ್ಮ್ಸ್ ಆಫ್ ಕೇಪಬಿಲಿಟಿ. ಬಟ್ ಅದು ಸ್ಟಿಲ್ ಬೇಸಲ್ಲಿ ಹೋಲ್ಡ್ ಮಾಡುತ್ತೆ. ಬಟ್ ದ ಥಿಂಗ್ ಅಬೌಟ್ KLX ಏನು ಅಂದರೆ ಇಟ್ ಹ್ಯಾಸ್ ಬೀನ್ ದೇರ್ ಫಾರ್ ಅ ವೆರಿ ಲಾಂಗ್ ಟೈಮು, ಆ್ಯಂಡ್ ತುಂಬ ಟ್ರೈಡ್ ಆ್ಯಂಡ್ ಟೆಸ್ಟೆಡ್ ಬೈಕ್ ಆಗಿರೋದ್ರಿಂದ ಈವನ್ ದೋ ಅದರಲ್ಲಿ
ಫೀಚರ್ಸು ಕೇಪಬಿಲಿಟಿ ಇನ್ ಟರ್ಮ್ಸ್ ಆಫ್ ಎಮ್ ಎಕ್ಸ್ ಬೈಕ್ ನಾನು ಹೇಳ್ತಾ ಇರೋದು, ನಾನು ಇದೆರಡು ಕಾಂಪಿಟೇಷನ್ ಮಾಡ್ಬಿಟ್ಟು ಹೇಳ್ತಾ ಇಲ್ಲ. ಇನ್ ಟರ್ಮ್ಸ್ ಆಫ್ ಎಮ್ ಎಕ್ಸ್ ಬೈಕ್ ನೋಡೋದಾದ್ರೆ ಇಟ್ ಈಸ್ ಆಬ್ಸಲ್ಯೂಟ್ಲಿ ಕೇಪಬಲ್, ಆಬ್ಸಲ್ಯೂಟ್ಲಿ ಲೈಕ್ ಇಟ್ ಈಸ್ ಪ್ರೂವನ್ ಬೈಕ್ ಅದು. ಸೊ ವೇರ್ ಡಸ್ ಎಂಡ್ಯೂರೋ ಸ್ಟ್ಯಾಂಡ್ ಮಾಡುತ್ತೆ ಅಂದರೆ, ಎಂಡ್ಯೂರೋ ಟು ಬಿ ವೆರಿ ಆನೆಸ್ಟು ಇಟ್ ಸ್ಟ್ಯಾಂಡ್ಸ್ ಇನ್ ಬಿಟ್ವೀನ್ ದ ಎಕ್ಸ್ಪಲ್ಸ್ ಆ್ಯಂಡ್ ದ KLX 230. ಸೊ ನೀವು ಕೇಳ್ಬೋದು ವಾಟ್ ಈಸ್ ದ ರೀಸನ್ ಇಟ್ ಸ್ಟ್ಯಾಂಡ್ಸ್ ಇನ್ ಬಿಟ್ವೀನ್ ದೀಸ್ ಟು ಅಂತ ಕೇಳೋದಾದರೆ, ಇಟ್ ಈಸ್ ಬೇಸಿಕಲಿ ಬಿಕಾಸ್ ಆಫ್ ದ ಚಾಸಿ ಡಿಸೈನು. ಸಿ ವೆನ್ ಎವರ್ ಯು ಆರ್ ಟಾಕಿಂಗ್ ಅಬೌಟ್ ಆಫ್ ರೋಡ್ ಕೇಪಬಿಲಿಟಿ ಆಫ್ ಅ ಬೈಕ್ ಎಸ್ಪೆಷಲಿ ನೀವು ನೋಡೋದಾದರೆ, ಇಟ್ ಈಸ್ ಪ್ಯೂರ್ಲಿ ಬೇಸ್ಡ್ ಆನ್ ದ ಚಾಸಿ. ನೀವು ಯಾವುದು ಫೀಚರ್ಸು ನೋಡೋಲ್ಲ, ಏನು ನೋಡೋಲ್ಲ. ಸಿ ಫೀಚರ್ ಈಸ್ ಆಲ್ವೇಸ್ ಆ್ಯನ್ ಆ್ಯಡ್ ಆನು, ಫೀಚರು ಪವರು ಆಲ್ ದೀಸ್ ಆರ್ ಜಸ್ಟ್ ಆ್ಯನ್ ಆ್ಯಡ್ ಆನು. ಮೇನ್ ಥಿಂಗ್ ಬಂದುಬಿಟ್ಟು ದ ಕೇಪಬಿಲಿಟಿ ಒಂದು ಚಾಸಿ ಡಿಸೈನ್, ಹೌ ವೆಲ್ ಇಟ್ ಕ್ಯಾನ್ ಮ್ಯಾನೇಜ್ ದ ಜಂಪ್ಸು, ಹೌ ವೆಲ್ ಇಟ್ ಕ್ಯಾನ್ ಹ್ಯಾಂಡಲ್ ದ ಸ್ಲೋಪ್ಸು, ಹೌ ವೆಲ್ ಯು ಕ್ಯಾನ್ ಮೆನ್ಯೂವರ್ ದಟ್ ಇನ್ ದ ಆಫ್ ರೋಡು, ದೀಸ್ ಆರ್ ಮೋರ್ ಇಂಪಾರ್ಟೆಂಟು. ಸೊ ಇದಕ್ಕೋಸ್ಕರ ಸಾಕಷ್ಟು R&D ಮಾಡಿರ್ತಾರೆ ಒಂದು ಚಾಸಿ. ನಿಮಗೆ ನಾರ್ಮಲ್ ಚಾಸಿ, ಐ ಮೀನ್ ಎಸ್ಪೆಷಲಿ ಸ್ಪೋರ್ಟ್ಸ್ ಬೈಕು ಮತ್ತು ಎಂಡ್ಯೂರೋ ಬೈಕ್ಸಲ್ಲಿ ಜನರಲಿ ನಿಮಗೆ ತುಂಬ ಅಡ್ವಾನ್ಸ್ ಲೆವೆಲ್ ಆಫ್ R&D ಮಾಡಿರ್ತಾರೆ, ನಾಟ್ ಲೈಕ್ ನಾರ್ಮಲ್ ಬೈಕ್ಸ್. ನಾರ್ಮಲ್ ಬೈಕ್ಸು ಜನರಲಿ ಬೇರೆ ಯಾವುದಾದ್ರು ಚಾಸಿಯಿಂದ ಸ್ವಲ್ಪ ಐ ವುಡ್ ಸೇ ಸಬ್ ಫ್ರೇಮ್ ಎಲ್ಲ ಚೇಂಜ್ ಮಾಡಿಬಿಟ್ಟು ಸ್ವಲ್ಪ ಡಿಸೈನ್ ಓವರ್ ಆಲ್ ಮಾಡಿಬಿಟ್ಟು ಮಾಡ್ತಾರೆ. ಬಟ್ ದೀಸ್ ಬೈಕು ನೀವು ಹ್ಯಾವ್ ಟು ಮೇಕ್ ಇಟ್ ಸೋ ಕೇಪಬಲ್ ಬಿಕಾಸ್ ದೇ ಹ್ಯಾವ್ ಟು ಮ್ಯಾನೇಜ್ ಆಲ್ ದಟ್ ಇಂಪ್ಯಾಕ್ಟು, ಆಲ್ ದಟ್ ಸ್ಟ್ರೆಸ್ ಇನ್ ದಟ್ ಡಿಫಿಕಲ್ಟ್ ಎನ್ವೈರ್ಮೆಂಟು. ಸೊ ಅದಕ್ಕೋಸ್ಕರ ಫಾರ್ ದಟ್ R&D ಜನರಲಿ ನೀವು ಕೆಲವು ಬೈಕ್ಸ್ ನೋಡಿಬಿಟ್ಟು, ಎಸ್ಪೆಷಲಿ KLX 230 ನೋಡ್ಬಿಟ್ಟು ಕೆಲವರು ಇಷ್ಟು ಏನು ಗುರು 3.5 ಲಕ್ಷ ಕೇಳ್ತಾ ಇದ್ದಾರೆ, 3.3 lakhs ಏನಕ್ಕೆ ಎಕ್ಸ್ ಶೋರೂಮ್ ಕೇಳ್ತಾರೆ, ಇಟ್ಸ್ ಸೋ ಎಕ್ಸ್ಪೆನ್ಸಿವ್, ಏನಿದೆ ಇದ್ರಲ್ಲಿ ಏನು ಫೀಚರ್ ಇಲ್ಲ, ಪವರ್ ಇಲ್ಲ, ವಾಟ್ ಆರ್ ದೇ ಆರ್ ಆಸ್ಕಿಂಗ್ ಫಾರ್ ಅಂದರೆ, ಐ ಡೂ ಅಗ್ರಿ ದಟ್ 3.3 lakhs ಸ್ವಲ್ಪ ಎಕ್ಸ್ಪೆನ್ಸಿವ್ ಆಯಿತು. ಬಟ್ ನಿಮಗೆ ಇದು 2 ಲಕ್ಷ ಆನ್ ರೋಡ್ ಕೊಡುವಂಥ ಬೈಕ್ ಅಂತೂ ಅಲ್ಲ. ಇದು ಮಿನಿಮಮ್ ನಿಮಗೆ 2.4 to 2.5 lakhs ಎಕ್ಸ್ ಶೋರೂಮ್ ಕೊಡ್ಬೋದಿತ್ತು. ಬಟ್ ಎಸ್, ಅದು ಆಬ್ವಿಯಸ್ಲಿ ಪಾರ್ಟ್ಸು ನಾಟ್ ಮೇಡ್ ಇನ್ ಇಂಡಿಯಾ ಇರೋದ್ರಿಂದ ಸ್ವಲ್ಪ ಎಕ್ಸ್ಪೆನ್ಸಿವ್ ಆಗಿದೆ. ಬಟ್ ಡೆಫಿನೆಟ್ಲಿ ನೀವು ಏನಕ್ಕೆ ಅದಕ್ಕೆ ಅಷ್ಟು ವ್ಯಾಲ್ಯೂ ಇರುತ್ತೆ ಅಂದರೆ, ಬಿಕಾಸ್ ಆಫ್ ದ R&D ಡನ್ ಟು ದಟ್ ಚಾಸಿ. ಅದು ಅಷ್ಟು ಸ್ಟ್ರಾಂಗ್ ಚಾಸಿ ಇರುತ್ತೆ, ಇಟ್ ಕ್ಯಾನ್ ಮ್ಯಾನೇಜ್ ಆಲ್ ದ ಫಾಲ್ಸ್. ಟು ಬಿ ವೆರಿ ಆನೆಸ್ಟ್, ಅದೊಂದು ಆ್ಯಸ್ ಐ ಟೋಲ್ಡ್ ಒಂದು ಬೇಸ್ ಲೆವೆಲ್ ಗಾಡಿ ಅದು ಇನ್ ದ MX ಕ್ಯಾಟಗರಿ. ಸಸ್ಪೆನ್ಷನ್ ಎಲ್ಲ ಆ್ಯಾವ್ರೇಜೇ ಇದೆ ಅದರದ್ದು, ಬಟ್ ಸ್ಟಿಲ್ ಆ್ಯಸ್ ಐ ಟೋಲ್ಡು ಅದರದ್ದು ಚಾಸಿ ಕೇಪಬಿಲಿಟಿ ಇದೆ ನೋಡಿ, ಅದು ಬ್ರಿಲಿಯಂಟ್ ಆಗಿದೆ. ಸೊ ಅದೇ ನಾನು ವೆನ್ ಐ ಕಂಪೇರ್ ಇಟ್ ದ ಎಕ್ಸ್ಪಲ್ಸು ಚಾಸಿ, ಇಟ್ ಈಸ್ ಮೇಡ್ ಫಾರ್ touring actually, I would say, or commuting, but still they have made it good enough for, I would say, managing the off-road. But still, as I told you, it is not a fault of the Expulso. End of the day, as I already ಹೇಳಿದ್ದೀನಿ, ವ್ಯಾಲ್ಯೂ ಓರಿಯೆಂಟೆಡ್ ಬೈಕ್ ಅದು, ನೀವು ಅದನ್ನು ಯೂಸ್ ಮಾಡ್ಬೋದು. ಬಟ್ ನೀವು ಒಂದು ನರ್ಡ್ ಪಾಯಿಂಟ್ ಆಫ್ ವ್ಯೂ ನೋಡೋದಾದರೆ, ಇಟ್ ಈಸ್ ನಾಟ್ ಮೇಡ್ ಫಾರ್ ಆಫ್ ರೋಡ್. ವೇರಾಸ್ ಈ ಬೈಕು, ದಿಸ್ ಬೈಕ್ ದ ಎಂಡ್ಯೂರೋ R, ಇಟ್ ಈಸ್ ಆ್ಯಕ್ಚುಲಿ ಒಂದು ಅಡ್ವೆಂಚರ್ ಬೈಕಿಂದ ಡಿರೈವ್ ಆಗಿರೋದು. ಆ್ಯಂಡ್ ನೀವು ನೋಡೋದಾದರೆ, ಐ ಡೋಂಟ್ ಸಿ ಎನಿ ಸ್ಪೆಸಿಫಿಕ್ ಥಿಂಗ್ಸ್ ಡನ್ ಟು ದ ಚಾಸಿ ಟು ಮೇಕ್ ಇಟ್ ಇನ್ ಟು ಅನ್ MX ಬೈಕ್. ಇಟ್ ಈಸ್ ಮೋರ್ ಆರ್ ಲೆಸ್ ನನ್ನ ಪ್ರಕಾರ ದ ಅಡ್ವೆಂಚರ್ ಇಂದನೇ ಆಲ್ಮೋಸ್ಟ್ ಕಾಪಿ ಆಗಿರೋಂಥ ಚಾಸಿ. ಸಬ್ ಫ್ರೇಮ್ದು ಸ್ವಲ್ಪ ಚೇಂಜಸ್ ಮಾಡಿದ್ದಾರೆ. ಸೊ ಮೇನ್ಲಿ ಐ ವುಡ್ ಸೇ ಇಟ್ ಹ್ಯಾಸ್ ಲಾಸ್ ಸಮ್ ವೇಟ್ ಅಂತ ಹೇಳ್ಬೋದು. ಆ್ಯಂಡ್ ಐ ವುಡ್ ಸೇ ಇಟ್ ಈಸ್ ವೆರಿ ಸಿಮಿಲರ್ ಟು ದ ಎಕ್ಸ್ಪಲ್ಸ್. ಬಟ್ ಐ ಥಿಂಕ್ ಬಿಕಾಸ್ ಇದು KTM ಅವ್ರು ಮಾಡಿರೋದ್ರಿಂದ, ಬಿಕಾಸ್ KTM ಅವ್ರು ಆಲ್ಸೋ ದೇ ಆರ್ ವೆರಿ ಪಯನೀರ್ಸ್ ಇನ್ ಮೇಕಿಂಗ್ ದರ್ಟ್ ಬೈಕ್. ಸೊ ಅವರು ಡೆಫಿನೆಟ್ಲಿ ಡಿಸೈನ್ ಇನ್ನೂ ಚೆನ್ನಾಗಿ ಮಾಡಿರ್ತಾರೆ. ಆ್ಯಂಡ್ ನೋಡಿದ್ರೂ ಕಾಣ್ತಾ ಇದೆ ಸ್ವಲ್ಪ ಡಿಸೈನ್ ಡೆಫಿನೆಟ್ಲಿ ದರ್ಟ್ ಕೇಪಬಲ್ ಮಾಡಿದ್ದಾರೆ. ಬಟ್ ಐ ಫೀಲ್ ದ್ಯಾಟ್ ಇಟ್ ಸ್ಟ್ಯಾಂಡ್ಸ್ ಇನ್ ಬಿಟ್ವೀನ್ ಎಕ್ಸ್ಪಲ್ಸ್ ಆ್ಯಂಡ್ KLX 230 ಇನ್ ಟರ್ಮ್ಸ್ ಆಫ್ ಕೇಪಬಿಲಿಟಿ, ಪ್ಯೂರ್ ಕೇಪಬಿಲಿಟಿ. ಸೊ ದ್ಯಾಟ್ ಈಸ್ ಸಮಥಿಂಗ್ ನೀವು ಅಂಡರ್ಸ್ಟ್ಯಾಂಡ್ ಮಾಡಬೇಕಾಗಿರೋದು. ಬಟ್ ಎಂಡ್ ಆಫ್ ದ ಡೇ ಮೊದಲೇ ಹೇಳ್ಬಿಡ್ತಾ ಇದ್ದೀನಿ, ಸೊ ಏನೇ ಕೇಪಬಿಲಿಟಿ ಬೈಕ್ ಹೋಲ್ಡ್ ಮಾಡ್ಬೋದು, ಬಟ್ ಎಂಡ್ ಆಫ್ ದ ಡೇ ಇಟ್ ಈಸ್ ಆಲ್ ಅಪ್ ಟು ದ ರೈಡರ್. ಬಿಕಾಸ್ ಆಲ್ರೆಡಿ ಹೇಳಿದ್ದೀನಿ ಆಫ್ ರೋಡಲ್ಲಿ ಅಗೇನ್ ಆ್ಯಂಡ್ ಅಗೇನ್ ಹೇಳ್ತೀನಿ ನಾನು, ದಟ್ ರೈಡರ್ ಕೇಪಬಿಲಿಟಿ 50% ಆ್ಯಂಡ್ ಬೈಕ್ ಕೇಪಬಿಲಿಟಿ ಬಂದ್ಬಿಟ್ಟು ಈಸ್ 50%. ಸೊ ರೈಡರ್ ಕೇಪಬಲ್ ಇಲ್ಲ ಅಂದರೆ ಇಟ್ ಈಸ್ ಬೆಟರ್ ದಟ್ ನಿಮಗೆ ಚೀಪೆಸ್ಟ್ ಆಪ್ಷನ್ ಲೈಕ್ ಎಕ್ಸ್ಪಲ್ಸ್ ತೊಗೊಳ್ಳಿ. ಸೊ ನೀವು ಕೇಪಬಲ್ ಆಗಿದ್ದೀರಾ, ನೀವು ತುಂಬ ಕಲ್ತಿದ್ದೀರಾ ಅಂದರೆ ದೆನ್ ಇಟ್ ಈಸ್ ಅಪ್ ಟು ಯು ಟು ಚೂಸ್ ಬಿಟ್ವೀನ್ ಮೇ ಬಿ ದ ಎಂಡ್ಯೂರೋ R ಆ್ಯಂಡ್ ದ KLX 230. ಆ್ಯಂಡ್ ಅಲ್ಲಿ ನಾನು ನಿಮಗೆ ಕ್ಲಾರಿಟಿ ಇದೆ, ಡೌಟ್ ಇರುತ್ತೆ, ಅದನ್ನು ಕ್ಲಾರಿಫೈ ಮಾಡೋಣ. ಸೊ ಇವಾಗ ನಾನು ಕೇಪಬಿಲಿಟಿ ವೈಸ್ ನಾನು ರೆಲೆವೆನ್ಸ್ ಹೇಳಿದ್ದೀನಿ. ನೌ ಲೆಟ್ಸ್ ಕಮ್ ಟು ದ ವ್ಯಾಲ್ಯೂ ಪ್ರಾಪೊಸಿಷನ್. ಸೊ ವ್ಯಾಲ್ಯೂ ಪ್ರಾಪೊಸಿಷನ್ ಅಂದರೆ ವಾಟ್ ಡಸ್ ಇಟ್ ಆಫರ್ ಮೋರ್ ದ್ಯಾನ್ ದ ಕೇಪಬಿಲಿಟಿ. ಸೊ ಕೇಪಬಿಲಿಟಿ ಗೊತ್ತು, ಇದರದ್ದು ಆವ್ರೇಜ್ ಇದೆ, ಇಟ್ ಈಸ್ ಇನ್ ಬಿಟ್ವೀನ್ ದ ಎಕ್ಸ್ಪಲ್ಸ್ ಆ್ಯಂಡ್ ದ KLX 230. ಬಟ್ ವಾಟ್ ಡಸ್ ಇಟ್ ಆಫರ್ ಮೋರ್ ಅಂತ ಕೇಳೋದಾದರೆ, ಲೆಟ್ ಅಸ್ ಸಿ ವಾಟ್ ಈಸ್ ಇಟ್ ಆಫರಿಂಗು ಇನ್ ಟರ್ಮ್ಸ್ ಆಫ್ ಫೀಚರು, ಪವರ್ ಆ್ಯಂಡ್ ಎವ್ರಿಥಿಂಗು. ಸೊ ಪವರ್ ನಿಮಗೆ ಗೊತ್ತು, ಐ ಥಿಂಕ್ ಇಟ್ ಈಸ್ ಗಿವಿಂಗ್ ವೆರಿ ಗುಡ್ ಪವರು. ನಿಮಗೆ 46-45 ಅರೌಂಡ್ BHP ಆ್ಯಂಡ್ 39 Newton ಆಫ್ ಟಾರ್ಕ್, ವಿಚ್ ಇಸ್ ವೆರಿ ವೆರಿ ಗುಡ್ ಇನಫ್ ಪವರ್. ಡೆಫಿನೆಟ್ಲಿ ಇದು ನಿಮಗೆ ಹೈವೇ ರೈಡ್ಸಲ್ಲಿ ತುಂಬ ಹೆಲ್ಪ್ ಮಾಡುತ್ತೆ ಇದು. ಸೊ ದ್ಯಾಟ್ ಈಸ್ ಒನ್ ಥಿಂಗ್ ಐ ವುಡ್ ಡೆಫಿನೆಟ್ಲಿ ಸೇ. ಸೊ ಇಟ್ ಈಸ್ ಅ ಕೈಂಡ್ ಆಫ್ ಪವರ್ ಯು ವಿಲ್ ಎಂಜಾಯ್ ಫಾರ್ ಶೋರ್. ಬಟ್ ಎನಿವೇ, ಲೆಟ್ಸ್ ಕಮ್ ಟು ದ ಅದರ್ ಥಿಂಗ್ಸ್, ದ ಫೀಚರ್ಸ್ ಓವರ್ ಆಲ್ ಏನೇನು ಕೊಟ್ಟಿದ್ದಾರೆ ಅಂತ. ದ ಡ್ಯಾಶ್ ನನಗೆ ಪರ್ಸ್ನಲಿ ತುಂಬಾ ಇಷ್ಟ ಆಯಿತು. ದ ಇನ್ಸ್ಟ್ರೂಮೆಂಟ್ ಕ್ಲಸ್ಟರು ತುಂಬಾ ನೀಟ್ಲಿ ಲೇಔಟ್ ಆಗಿದೆ. ಎಸ್ಪೆಷಲಿ ರೆಡ್ಯೂಸ್ಡ್ ಲೇಔಟ್ ಇದೆ ನೋಡಿ, ದ ಸ್ಟ್ಯಾಂಡರ್ಡ್ ಲೇಔಟ್ಗಿಂತ ರೆಡ್ಯೂಸ್ ಲೇಔಟಲ್ಲಿ ತುಂಬ ನೀಟ್ಲಿ ನಿಮಗೆ ಎಲ್ಲ ಇನ್ಫಾರ್ಮೇಷನ್ ಕಾಣುತ್ತೆ. ಸೊ ದಟ್ ಈಸ್ ರಿಯಲಿ ನೈಸ್, ತುಂಬ ಚೆನ್ನಾಗಿದೆ. ಆ್ಯಂಡ್ ಸಾಕಷ್ಟು ನಿಮಗೆ ಇಟ್ಸ್ ನಾಟ್ ಲೈಕ್ ಬೇರ್ ಬೋನ್ಸ್ ಕೊಟ್ಬಿಟ್ಟಿಲ್ಲ. ಯೂಶಲಿ ನಿಮಗೆ
ಡರ್ಟ್ ಬೈಕ್ಸಲ್ಲಿ ಸ್ವಲ್ಪ ಬೇರ್ ಬೋನ್ಸ್ ಕೊಟ್ಬಿಡ್ತಾರೆ, ಅಷ್ಟೊಂದು ನಿಮಗೆ ಫೀಚರ್ ಕೊಡಲ್ಲ. ಬಟ್ KTM ನಿಮಗೆ ಗೊತ್ತು, ದೇ ಆರ್ ನೋನ್ ಫಾರ್ ಪ್ರೊವೈಡಿಂಗ್ ಯು ಫೀಚರ್ಸು. ಸೊ ಫೀಚರ್ಸ್ ಕೊಟ್ಟಿದ್ದಾರೆ, ಈವನ್ ದೋ ಇಟ್ ಈಸ್ ಅ ಡರ್ಟ್ ಬೈಕು. ನಿಮಗೆ ಡೀಸೆಂಟ್ ಟ್ರಾಕ್ಷನ್ ಕಂಟ್ರೋಲು, ಆಮೇಲೆ ABS ಸ್ವಿಚ್ ಆಫ್ ಮಾಡೋದು ಆಪ್ಷನ್ ಇದೆ. ಆ್ಯಂಡ್ ದೇ ಪ್ರೊವೈಡೆಡ್ ಅ ಡೆಡಿಕೇಟೆಡ್ ಬಟನ್ ಬೇರೆ ಟು ಒಂದು ಬಟನ್ ಒತ್ಬಿಟ್ರೆ ನಿಮಗೆ ಆಫ್ ರೋಡಲ್ಲಿ ಕಂಪ್ಲೀಟ್ಲಿ ನಿಮ್ಮದು ABS ಮತ್ತು ಟ್ರಾಕ್ಷನ್ ಕಂಟ್ರೋಲ್ ಸ್ವಿಚ್ ಆಫ್ ಆಗಿಬಿಡುತ್ತೆ. ಸೊ ಅದು ಕೊಟ್ಟಿದ್ದಾರೆ. ಒಂದು ಟಾಗಲ್ ಕೊಟ್ಟಿದ್ದಾರೆ, ಸೊ ದಟ್ ನಿಮ್ಮದು ಬೇಸಿಕ್ ಬ್ಲೂಟೂತ್ ಆ್ಯಂಡ್ ಆಲ್ ದೋಸ್ ಫೀಚರ್ಸ್ಗೋಸ್ಕರ ಆಕ್ಸೆಸ್ ಮಾಡೋಕ್ಕೆ ಕೊಟ್ಟಿದ್ದಾರೆ. ಆ್ಯಂಡ್ ಹಜಾರ್ಡ್ ಲೈಟು, ಆಲ್ LED ಸೆಟಪ್ಪು. ಸೊ ಫೀಚರ್ ವೈಸ್ ಕೊಟ್ಟಿದ್ದಾರೆ. ಸ್ಲಿಪ್ಪರ್ ಕ್ಲಚ್ಚು, 6 ಸ್ಪೀಡ್ ಗೇರ್ ಬಾಕ್ಸು. ಐ ಥಿಂಕ್ ದಟ್ ಆಲ್ಸೋ ಲಾಟ್ ಆಫ್ ಪೀಪಲ್ ವಾಂಟ್. ಸೊ ಐ ಥಿಂಕ್ ಫೀಚರಲ್ಲಿ ಆಲ್ಮೋಸ್ಟ್ ನಿಮಗೆ ಬೇಕಾಗಿರೋದು ಎಲ್ಲನೂ ಕೊಟ್ಟಿದ್ದಾರೆ. ಸೊ ಡೈಮೆನ್ಷನ್ ಎವ್ರಿಥಿಂಗ್ ನೋಡೋದಾದರೆ ಐ ವುಡ್ ಸೇ ಅಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಇದೆ, ಬಿಕಾಸ್ ದ ಇಂಟರ್ನ್ಯಾಷನಲ್ ವೇರಿಯಂಟಲ್ಲಿ ನಿಮಗೆ ಏನು ಡೈಮೆನ್ಷನ್ಸ್ ಇತ್ತು ಇದರಲ್ಲಿ ಪ್ರೊವೈಡ್ ಮಾಡಿಲ್ಲ. ಅಗೇನ್ ಇಟ್ ಈಸ್ ಅ ನರ್ಡ್ ಟಾಕ್ ಅಂತಲೇ ಹೇಳ್ತೀನಿ, ಆರ್ ಕೀಬೋರ್ಡ್ ವಾರಿಯರ್ ಟಾಕ್ ಅಂತಲೂ ಹೇಳ್ಬೋದು ನೀವು. ಬಟ್ ಸ್ಟಿಲ್ ಒಂದು ಬೆಂಚ್ ಮಾರ್ಕ್ ಇರುತ್ತೆ ನಿಮಗೆ MX ಬೈಕಲ್ಲಿ. ಐ ವುಡ್ ಸೇ ಲೈಕ್ ಅರೌಂಡ್ 230 mm ಆಫ್ ಟ್ರಾವೆಲ್ ಇರಬೇಕು ಫ್ರಂಟ್ ಆ್ಯಂಡ್ ಬ್ಯಾಕು. ಸೊ ಅದನ್ನು ಅವರು ಪ್ರೊವೈಡ್ ಮಾಡಿಲ್ಲ. ಐ ಥಿಂಕ್ ದೇ ಹ್ಯಾವ್ ಯೂಸ್ ದ ಸೇಮ್ ಸಸ್ಪೆನ್ಷನ್ ಆ್ಯಸ್ ಆಫ್ ದ ಅಡ್ವೆಂಚರ್ ಎಸ್ ಅಂತ ಅನ್ಸುತ್ತೆ, ಬಿಕಾಸ್ ಇದರಲ್ಲೂ ನಿಮಗೆ ಅರೌಂಡ್ 200 mm ಆಫ್ ಟ್ರಾವೆಲ್ ಇದೆ. ಆ್ಯಂಡ್ ಮುಂದ್ಗಡೆ ಆ್ಯಂಡ್ ಹಿಂದ್ಗಡೆ ಎರಡೂ ಕಡೆ ನಿಮಗೆ 200 mm ಆಫ್ ಟ್ರಾವೆಲ್ ಇದೆ, ವಿಚ್ ಇಸ್ ಲಿಟಲ್ ಬಿಟ್ ಡಿಸಪಾಯಿಂಟಿಂಗ್, ಬಿಕಾಸ್ MX ಬೈಕ್ಸಲ್ಲಿ ನಿಮಗೆ ಜನರಲಿ 230, 220ಗಿಂತ ಜಾಸ್ತಿ ಇರಬೇಕು. ಸೊ ಅಲ್ಲಿ ಸ್ವಲ್ಪ ಡಿಸಪಾಯಿಂಟ್ಮೆಂಟ್ ಆಗಿದೆ. ಗ್ರೌಂಡ್ ಕ್ಲಿಯರೆನ್ಸು ಓಕೆ ಇದೆ, ನನ್ನ ಪ್ರಕಾರ 850 ಅರೌಂಡ್ ಗ್ರೌಂಡ್ ಕ್ಲಿಯರೆನ್ಸ್ ಇದೆ. ಬಟ್ ಐ ಥಿಂಕ್ ಸಸ್ಪೆನ್ಷನ್ ಪೀಪಲ್ ವೇರ್ ಎಕ್ಸ್ಪೆಕ್ಟಿಂಗ್ ಮೋರು. ಬಟ್ ಸಸ್ಪೆನ್ಷನ್ ಒನ್ ಥಿಂಗ್ ಗುಡ್ ಕೊಟ್ಟಿದ್ದಾರೆ ಏನಂದರೆ ಅಡ್ಜಸ್ಟಬಿಲಿಟಿ ಕೊಟ್ಟಿದ್ದಾರೆ ನಿಮಗೆ. ಸೊ 30 ಕ್ಲಿಕ್ಸ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ, ಪ್ರೀಲೋಡ್ ಆ್ಯಂಡ್ ಡ್ಯಾಂಪ್ನಿಂಗ್ ಎಲ್ಲನೂ ಕೊಟ್ಟಿದ್ದಾರೆ, ಫ್ರಂಟ್ ಆ್ಯಂಡ್ ಬ್ಯಾಕ್ ಎರಡೂ ಕೊಟ್ಟಿದ್ದಾರೆ. ದಟ್ ಈಸ್ ಗುಡ್. ಬಟ್ ಐ ಥಿಂಕ್ ಟ್ರಾವೆಲ್ ವಾಸ್ ಮೋರ್ ರಿಕ್ವೈರ್ಡ್, ಬಿಕಾಸ್ ಆ್ಯಸ್ ಐ ಟೋಲ್ಡ್ ಇದರಲ್ಲಿ ನೀವು ಜಾಸ್ತಿ ಫೀಚರ್ಸ್ ನೋಡಲ್ಲ. ನಿಮಗೆ ಮೇನ್ ಸ್ಟ್ರೇಟ್ ಔಟ್ ಆಫ್ ದ ಸ್ಟಾಕ್ ಏನಿದೆ ಅದು ಮೋರ್ ಇಂಪಾರ್ಟೆಂಟು. ಸೊ ಅಲ್ಲಿ ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು ದ್ಯಾಟ್ ಇವರು ಸಸ್ಪೆನ್ಷನ್ನು ಕೊಟ್ಟಿಲ್ಲ. ಐ ಮೀನ್ ಹೈ ಕ್ವಾಲಿಟಿ ಕೊಟ್ಟಿಲ್ಲ ಪರವಾಗಿಲ್ಲ, ಬಟ್ ಟ್ರಾವೆಲೇ ಕಮ್ಮಿ ಕೊಟ್ಬಿಟ್ಟಿದ್ದಾರೆ. ಅದು ಡೆಫಿನೆಟ್ಲಿ ಫಾರ್ ದ ನರ್ಡ್ಸ್ ಸ್ವಲ್ಪ ಬೇಜಾರಾಗುತ್ತೆ. ಆ್ಯಂಡ್ ಆಲ್ಸೋ ನನ್ನ ಪ್ರಕಾರ ಯೂಶಲಿ ನಾನು ಕೀಬೋರ್ಡ್ ವಾರಿಯರ್ಸು ಸುಮ್ಮನೆ ಟೈಪ್ ಮಾಡ್ತಾರೆ ಅಂತ ಹೇಳ್ಬೋದು, ಬಟ್ ಇದು ಒಂದು ಬೆಂಚ್ ಮಾರ್ಕು. ಸೊ ಅಲ್ಲಿ ನನಗೆ ಸ್ವಲ್ಪ ಡಿಸಪಾಯಿಂಟ್ ಆಯಿತು. ಬಟ್ ಅಗೇನ್ ದ್ಯಾಟ್ ಆಲ್ಸೋ ಟಾಕ್ಸ್ ಅಬೌಟ್ ದ ಕೇಪಬಿಲಿಟಿ ಆಫ್ ದ ಬೈಕು. ಸೊ ಇಟ್ ವೋಂಟ್ ಬಿ ದ್ಯಾಟ್ ಕೇಪಬಲ್ ಆ್ಯಸ್ ದ KLX 230, ನೀವು ಕ್ಲಿಯರ್ಲಿ ಹೇಳ್ಬೋದು ವಿತ್ ದ ಸ್ಪೆಸಿಫಿಕೇಶನ್ ಓನ್ಲಿ. ಸೊ ದ್ಯಾಟ್ ಇಸ್ ದೇರು. ಅದು ಬಿಟ್ಟರೆ ನಿಮಗೆ ಸೀಟ್ ಡೀಸೆಂಟ್ ಆಗಿದೆ, ವಿಚ್ ಇಸ್ ಮೆಂಟ್ ಫಾರ್ ಬೇಸಿಕಲಿ ಒಂದು MX ಬೈಕಲ್ಲಿ ಹಿಂಗಿರಬೇಕಿದೆ. ಹ್ಯಾಂಡಲ್ ಬಾರು ಚೆನ್ನಾಗಿದೆ. ಆ್ಯಕ್ಚುಲಿ ಇದರಲ್ಲಿ ಸಿಟ್ಟಿಂಗ್ ಪಾಸ್ಚರ್ ಆ್ಯಕ್ಚುಲಿ ವೆರಿ ಕಂಫರ್ಟೇಬಲ್ ಇದೆ. ಫಾರ್ ಅ ಬಿಗಿನರ್ ದಿಸ್ ವಿಲ್ ಬಿ ಮಚ್ ಮೋರ್ ಕಂಫರ್ಟೇಬಲ್ ಟು ಅಡಾಪ್ಟ್ ಅಂತ ಹೇಳ್ತೀನಿ ನಾನು. ಸೊ ಇಟ್ಸ್ ಅ ಗುಡ್ ಸಿಟ್ಟಿಂಗ್ ಪಾಸ್ಚರು. ಲಾಟ್ ಆಫ್ ಥಿಂಗ್ಸ್ ಆರ್ ಗುಡ್ ಅಬೌಟ್ ದಿಸ್ ಬೈಕು. ಮಿನಿಮಲಿಸ್ಟಿಕ್ ಇದೆ, ಲೈಟ್ಸ್ ಆ್ಯಂಡ್ ಆಲ್, ಬಟ್ ಇಟ್ಸ್ ಗುಡ್ ಲುಕಿಂಗ್. ಸೊ ನಾವು ಲೆಟ್ ಅಸ್ ಕಮ್ ಟು ದ ಮೇನ್ ಜ್ಯೂಸಿ ಪಾರ್ಟ್, ದಟ್ ಈಸ್ ದ ಪ್ರೈಸಿಂಗು. ಪ್ರೈಸಿಂಗಲ್ಲಿ ನನಗೆ ಒನ್ ಥಿಂಗ್ ಐ ಆಮ್ ನಾಟ್ ಅಂಡರ್ಸ್ಟ್ಯಾಂಡಿಂಗು, ಎಸ್ಪೆಷಲಿ ಮೋಟರ್ಸೈಕಲ್ ಐ ಮೀನ್ ಎಕ್ಸ್ಪರ್ಟ್ಸು ಕೈಂಡ್ ಆಫ್ ಇದನ್ನು ಸ್ವಲ್ಪ ಓವರ್ ರೇಟ್ ಮಾಡ್ತಾ ಇದ್ದಾರೆ. ಐ ನೋ ದ್ಯಾಟ್ ಇಟ್ ಲುಕ್ಸ್ ಲೈಕ್ ಎನ್ MX ಬೈಕು, ಬಟ್ ಅಗೇನ್ ಆ್ಯಂಡ್ ಅಗೇನ್ ಹೇಳ್ತಾ ಇದ್ದೀನಿ, ದಿಸ್ ಇಸ್ ನಾಟ್ ನೆಸೆಸರಿಲಿ. ನೀವು ನೋಡಿದ್ರೆ ಇಂಟರ್ನ್ಯಾಷನಲ್ ಆಲ್ಸೋ ಲಾಟ್ ಆಫ್ ಪೀಪಲ್ ಆರ್ ಟಾಕಿಂಗ್ ಅಬೌಟ್ ದ ವೇಟ್ ಸ್ವಲ್ಪ ಜಾಸ್ತಿ ಇದೆ ಫಾರ್ ಎನ್ MX ಬೈಕು. ಆ್ಯಂಡ್ ಕೇಪಬಿಲಿಟಿ ವೈಸ್ ಆಲ್ಸೋ ಪೀಪಲ್ ಆರ್ ಕ್ವಶನಿಂಗ್, ಈವನ್ ದೋ ಅದರಲ್ಲಿ ನಿಮಗೆ ದ ಇಂಟರ್ನ್ಯಾಷನಲ್ ಸ್ಪೆಕ್ಸು ಸ್ವಲ್ಪ ಚೆನ್ನಾಗಿದೆ. ಸೊ ಇದು ಆಲ್ರೆಡಿ ಇದರ ಸ್ಪೆಕ್ಸ್ ಡೌನ್ ಇದೆ, ಪ್ಲಸ್ ಇದರದ್ದು ಆ್ಯಸ್ ಐ ಟೋಲ್ಡ್ ವೇಟ್ ಸ್ವಲ್ಪ ಕಂಪೇರ್ ಟು ಎನ್ MX ಬೈಕ್ ಜಾಸ್ತಿ ಇದೆ. ಬಟ್ ಸ್ಟಿಲ್ ದೇ ಆರ್ ಕೈಂಡ್ ಆಫ್ ಇದನ್ನು ಅರೌಂಡ್ 3.3 lakhs ಎಕ್ಸ್ ಶೋರೂಮ್ ಎಲ್ಲ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ, ವಿಚ್ ನನಗೆ ಪರ್ಸ್ನಲಿ ಇಫ್ KTM is very true to themselves, if they price it as what it is, ನನ್ನ ಪ್ರಕಾರ ಅಷ್ಟು ಪ್ರೈಸ್ ಮಾಡಬಾರ್ದು. ಬಟ್ ಹೈಪಿಂದ ಅಷ್ಟು ಪ್ರೈಸ್ ಮಾಡಿಬಿಟ್ರೆ ಐ ಆಮ್ ನಾಟ್ ಬಿ ಸರ್ಪ್ರೈಸ್ಡ್. ಬಟ್ ಟು ಬಿ ವೆರಿ ಆನೆಸ್ಟ್, ಇದನ್ನು ಆ್ಯಕ್ಚುಲಿ ಎಲ್ಲಿ ಪ್ರೈಸ್ ಮಾಡಬೇಕು ಅಂದರೆ ಇಟ್ ಕಮ್ಸ್ ಇನ್ ದ ಸೇಮ್ ಬಾಲ್ ಪಾರ್ಕ್ ಆಸ್ ದ ಅಡ್ವೆಂಚರ್ X ಆ್ಯಂಡ್ ಡ್ಯೂಕ್ 390. ಬಿಕಾಸ್ ನನ್ನ ಪ್ರಕಾರ ಇದರಲ್ಲಿ ಆಲ್ಮೋಸ್ಟ್ ನೀವು ಫೀಚರ್ ವೈಸ್ ನೋಡೋದಾದರೆ ತುಂಬಾ ಕಮ್ಮಿ ಇದೆ, ಸ್ಟೆಪ್ ಡೌನ್ ಆಗಿದೆ. ನಿಮಗೆ ಮಿನಿಮಲಿಸ್ಟಿಕ್ ಹೆಡ್ಲೈಟ್ಸ್ ನೋಡ್ಬೋದು, ಏನು ಫ್ಯಾನ್ಸಿ ಇಲ್ಲ ಅದರಲ್ಲಿ, ಸಿಂಪಲ್ ಹೆಡ್ಲೈಟ್ಸು. ಸೀಟು ತುಂಬ ಸಿಂಪಲ್ ಇದೆ. ಐ ಫಾರ್ಗಾಟ್ ಟು ಮೆನ್ಷನ್ ದ್ಯಾಟ್ ಇದರಲ್ಲಿ ಟ್ಯೂಬ್ ಟೈರ್ ಇದೆ. ಐ ಮೀನ್ ಲಾಟ್ ಆಫ್ ಕೀಬೋರ್ಡ್ ವಾರಿಯರ್ಸ್ಗೆ ಇದು ಡಿಸಪಾಯಿಂಟ್ ಮಾಡ್ಬೋದು, ಬಟ್ ಟು ಬಿ ವೆರಿ ಆನೆಸ್ಟ್ ಕೇಪಬಿಲಿಟಿ ವೈಸ್ ಕರೆಕ್ಟಾಗಿ ಕೊಟ್ಟಿದ್ದಾರೆ. ಒಂದು MX ಬೈಕು ಅವ್ರ ಆಫ್ ರೋಡ್ ಬೈಕಲ್ಲಿ ಟ್ಯೂಬ್ ಟೈರೇ ಕೊಡಬೇಕು, ಬಿಕಾಸ್ ನೀವು ಅದನ್ನು ಇಂಪ್ಯಾಕ್ಟ್ನ ಹೆಂಗೆ ಮ್ಯಾನೇಜ್ ಮಾಡೋಕ್ಕಾಗುತ್ತೆ ವಿತ್ ಟ್ಯೂಬ್ಲೆಸ್ ಸೆಟಪ್ಪು. ನೀವು ಏನೇ ಹೇಳ್ಬೋದು, ಇಟ್ ಇಸ್ ಅ ವೆರಿ ಸ್ಮಾಲ್ ಟೈರ್. ಸೊ ಅದು ಇಂಪ್ಯಾಕ್ಟ್ ಜಾಸ್ತಿ ಆದರೆ ಆರಾಮಾಗಿ ರಿಮ್ ಬೆಂಡ್ ಆಗುತ್ತೆ. ಸೊ ರಿಮ್ ಬೆಂಡ್ ಆದರೆ ವಾಟ್ ಈಸ್ ದ ಪಾಯಿಂಟ್ ನೀವು ಟ್ಯೂಬ್ಲೆಸ್ ಮಾಡಿಬಿಟ್ಟು. ಸೊ ಅಟ್ಲೀಸ್ಟ್ ಅವರು ದೇ ಡಿಂಟ್ ಟ್ರೈ ಟು ಇಂಪ್ರೆಸ್ ದ ಇಂಡಿಯನ್ ಆಡಿಯನ್ಸ್ ಬೈ ಫೂಲಿಂಗ್ ದೆಮ್ ವಿತ್ ದಿಸ್ ಫೀಚರು. ಸೊ ದಟ್ ಈಸ್ ಐಮ್ ವೆರಿ ಹ್ಯಾಪಿ. ಸೊ ಲೆಟ್ ದಮ್ ಕ್ರಿಬ್ ಅಬೌಟ್ ಹೂ ಎವರ್ ಇಸ್ ಕ್ರಿಬಿಂಗ್ ಅಬೌಟ್ ಟ್ಯೂಬ್ಲೆಸ್ಸು. ಬಟ್ ನನ್ನ ಪ್ರಕಾರ ಕರೆಕ್ಟಾಗಿ ಕೊಟ್ಟಿದ್ದಾರೆ ಟ್ಯೂಬ್ ಟೈರ್ ಕೊಟ್ಟು ಫಾರ್ ದಿಸ್ ಬೈಕು. ಸೊ ಅದೊಂದು ಮಾಡಿದ್ದಾರೆ. ಆ್ಯಂಡ್ ಆ್ಯಸ್ ಐ ಟೋಲ್ಡ್ ಟ್ಯೂಬ್ ಟೈರ್ ಇದೆ ಅಂದರೆ ಆಬ್ವಿಯಸ್ಲಿ ಅವರು ಒಂದು ಲೆಸ್ ಫೀಚರ್ ಕೊಟ್ಟಿದ್ದಾರೆ. ಆ್ಯಂಡ್ ನಿಮಗೆ ಮಿನಿಮಲಿಸ್ಟಿಕ್ ಡ್ಯಾಶ್ ಬೋರ್ಡ್ ಬೇರೆ, ಜಾಸ್ತಿ ನಿಮಗೆ ಸ್ವಿಚ್ ಗೇರ್ಸು ಇಲ್ಲ. ಸೊ ಆ ಥರ ಎಲ್ಲ ನೋಡೋದಾದರೆ ಐ ವುಡ್ ಸೇ ದಟ್ ಇದ್ರದ್ದು ಪ್ರೈಸ್ ಓವರ್ ಆಲ್ ಕಮ್ಮಿನೇ ಬರಬೇಕು ನನ್ನ ಪ್ರಕಾರ. ಆ್ಯಂಡ್ ಆ್ಯಸ್ ಐ ಟೋಲ್ಡು ಇದರಲ್ಲಿ ಏನು ತುಂಬ ದೊಡ್ಡ R&Dನೂ ಮಾಡಿಲ್ಲ ಈ ಚಾಸಿ ಡಿಸೈನಲ್ಲಿ ನನ್ನ ಪ್ರಕಾರ, ನನ್ನ ಒಪಿನಿಯನ್. ಇಫ್ ದ್ಯಾಟ್ ವಾಸ್ ದ ಕೇಸ್, ತುಂಬ ಜಾಸ್ತಿ R&D ಮಾಡಿದ್ದಾರೆ ಫಾರ್ ದಿಸ್ ಚಾಸಿಸ್ ಡಿಸೈನು ಟು ಮೇಕ್ ಇಟ್ ಇನ್ ಟು ಪ್ರಾಪರ್ MX ಕ್ಯಾಟಗರಿ, ವಿಚ್ ಸ್ವಲ್ಪ ಮಾಡಿರ್ತಾರೆ, ಮಾಡೇ ಇರಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಐ ಡೋಂಟ್ ಥಿಂಕ್ ದೇ ಪುಟ್ ಸೋ ಮಚ್ ಎಫರ್ಟ್ ಲೈಕ್ KLX 230 ಆರ್ DRZ ಆ ಲೆವೆಲ್ ಇಲ್ಲ ಇದು. ಸೊ ಆ ಥರ ಇರಬೇಕಾದ್ರೆ ಐ ಥಿಂಕ್ ದ ಪ್ರೈಸ್ ನನ್ನ ಒಪಿನಿಯನ್ಲಿ ಶುಡ್ ಕಮ್ ಆ್ಯಟ್ 2.85 lakhs to 2.
9 lakhs ಎಕ್ಸ್ ಶೋರೂಮ್ ಅಂತ ಅನ್ಸುತ್ತೆ, ವಿಚ್ ವಿಲ್ ಬಿ ಇನ್ ದ ಸೇಮ್ ಪ್ರೈಸ್ ರೇಂಜ್ ಆಸ್ ಐ ಟೋಲ್ಡ್ ಯು ಅಡ್ವೆಂಚರ್ ಎಕ್ಸ್ ಮತ್ತು ಡ್ಯೂಕ್ 390. ಸೊ ಅದು ಒಂದು ಅಡ್ವಾಂಟೇಜ್ ಆಗುತ್ತೆ ಟು ಬಿ ವೆರಿ ಆನೆಸ್ಟ್ ಫಾರ್ ದ ಎಂಡ್ಯೂರೋ ಆರ್. ಏನಕ್ಕೆ ಅಂತ ಹೇಳ್ತೀನಿ, ಸಿ ಐ ನೋ ದಟ್ ಮೊದಲೇ ಹೇಳಿದ್ದೀನಿ, ಇದ್ರದ್ದು ಕೋರ್ ಆಡಿಯನ್ಸ್ ಬಂದ್ಬಿಟ್ಟು ಹಾರ್ಡ್ ಕೋರ್ ಆಫ್ ರೋಡರ್ಸ್ ಆಗಿರ್ತಾರೆ, ಹೂ ಆರ್ ಲುಕಿಂಗ್ ಫಾರ್ ಒಂದು ಎಮ್ ಎಕ್ಸ್ ಬೈಕ್ ಬೇಕು, ಆರ್ ಎಮ್ ಎಕ್ಸ್ ಬೈಕ್ ಲುಕ್ ಲೈಕ್ ಅಟ್ಲೀಸ್ಟ್ ಬೈಕ್ ಬೇಕು ಅಂತ ನೋಡಿರ್ತಾರೆ ನೋಡಿ, ಅವರು ಇದನ್ನು ನೋಡ್ತಾ ಇರ್ತಾರೆ. ಸೊ ಅವ್ರು ಬಿಟ್ರೇನೂ ನಿಮಗೆ ಬೇರೆ ಆಡಿಯನ್ಸ್ ಬೇಕಲ್ಲ, ಬಿಕಾಸ್ ಸಿ ಎಂಡ್ ಆಫ್ ದ ಡೇ ಇಫ್ ಯು ಲುಕ್ ಎಟ್ ಎನಿ ಬೈಕು ದ ಕೋರ್ ಆಡಿಯನ್ಸ್ ಬಿಟ್ಟು ಬೇರೆ ಥರ ಆಡಿಯನ್ಸ್ ಇರ್ತಾರೆ. ಸೊ ಹಿಮಾಲಯನ್ ತೊಗೊಳ್ಳೋರು ಬರೀ ಹಿಮಾಲಯನ್ನ ಬರೀ ಟೂರಿಂಗೋಸ್ಕರ ತೊಗೊಳ್ಳಲ್ಲ. ಐ ಹ್ಯಾವ್ ಸೀನ್ ಪೀಪಲ್ ಯೂಸಿಂಗ್ ಹಿಮಾಲಯನ್ ಫಾರ್ ಸಿಟಿ ಆಲ್ಸೋ. ಸೊ ಅದು ಅವರಾಗೆ ಪೀಪಲ್ ಬೈ ಇಟ್ಟು ಸೇಮ್ ಥಿಂಗ್ ನೀವು ಹೇಳ್ಬೋದು ವಿತ್ ಕ್ಲಾಸಿಕ್ 350 ಆಲ್ಸೋ. ಕ್ಲಾಸಿಕ್ 350 ಪ್ಯೂರ್ ರೆಟ್ರೋ ಫೀಲ್ಗೋಸ್ಕರ ಮಾತ್ರ ತೊಗೊಳ್ಳಲ್ಲ. ಸುಮ್ಮನೆ ಕೆಲವು ಫ್ಯಾಮಿಲಿ ಪೀಪಲು ಜಸ್ಟ್ ಇಲ್ಲಿ ಏನು ಕಂಫರ್ಟೇಬಲ್ ಇದೆ, ತುಂಬ ಈಸಿ ಇದೆ, ಕಂಫರ್ಟೇಬಲ್ ಬೈಕ್ ಅಂತ ತುಂಬ ಜನ ತೊಗೋತಾರೆ. ಸೊ ನಿಮಗೆ ಮಲ್ಟಿಪಲ್ ಕ್ಯಾಟಗರೀಸಲ್ಲಿ ಜನ ತೊಗೋಬೇಕು ಬೈಕ್ನ. ಪೀಪಲ್ ಇಫ್ ಓನ್ಲಿ ಬೈ ಇಟ್ ಫಾರ್ ವಾಟ್ ಇಟ್ ಈಸ್ ಮೆಂಟ್ ಫಾರ್ ದ ಪರ್ಪಸ್ ಓನ್ಲಿ ಅಂದರೆ, ನನ್ನ ಕಂಪನಿ ಪಾಯಿಂಟ್ ಆಫ್ ವ್ಯೂ ಅಂತ ಹೇಳ್ತಾ ಇರೋದು, ಇಟ್ ವಿಲ್ ಬಿ ಅ ಲಾಸ್. ಓಕೆನಾ? ಸೊ ಐ ಹೋಪ್ ದಟ್ ಅವರು ಜನ ಏನು ಹೈಪ್ ಮಾಡ್ತಾ ಇದ್ದಾರೆ 3.3 ಅಂತೆಲ್ಲ ಕೇಳ್ಬಿಟ್ಟು ಆ ಪ್ರೈಸಿಂಗ್ ಮಾಡದೇ ಇದ್ದರೆ ಚೆನ್ನಾಗಿರುತ್ತೆ. ಸೊ ದ್ಯಾಟ್ ಈಸ್ ಸಮಥಿಂಗ್ ಐ ಫೀಲ್ ದ್ಯಾಟು. ಸೊ ಅದನ್ನು ಕನ್ಸಿಡರ್ ಮಾಡಿದ್ರೆ ಇದನ್ನು ಏನಾದರೂ ಅವರು 2.85 2.9 ಮಾಡಿದ್ರೆ ಅಡ್ವಾಂಟೇಜ್ ಏನಿರುತ್ತೆ ಗೊತ್ತಾ, 3 ಬೈಕ್ಸ್ ಇರುತ್ತೆ ಲೈನಪ್ಪಲ್ಲಿ ಅವ್ರಿಗೆ ಇನ್ ದಿಸ್ ಪ್ರೈಸ್ ರೇಂಜ್. ಸೊ 390 ಅಡ್ವೆಂಚರ್ ಎಕ್ಸು ಮತ್ತು ಡ್ಯೂಕ್ ಮತ್ತು ಈ ಬೈಕು. ಸೊ ಅವಾಗ ಏನಾಗುತ್ತೆ ಅಂದರೆ ಜನರಿಗೆ ಓಕೆ ಈ 3 ಬೈಕ್ ಇದೆ ಆ್ಯಂಡ್ ಇದ್ರದ್ದು ಪ್ರೈಸು ಸ್ವಲ್ಪ 5,000-6,000 ಕಮ್ಮಿ ಇದೆ ಅಂದರೆ ಕ್ಯಾನ್ ಐ ಟ್ರೈ ದಿಸ್ ಬೈಕು ಬಿಕಾಸ್ ಇದು ಪ್ರೈಸ್ ಸ್ವಲ್ಪ ಕಮ್ಮಿಗೆ ಬರ್ತಾ ಇದೆ ಅಂತ ತೊಗೊಳ್ಳೋ ಚಾನ್ಸಸ್ ಇರುತ್ತೆ, ಅಪಾರ್ಟ್ ಫ್ರಮ್ ದ ಹಾರ್ಡ್ ಕೋರ್ ಆಡಿಯನ್ಸ್. ಆವಾಗ ನಿಮಗೆ ನಂಬರ್ ಆಫ್ ಸೇಲ್ಸ್ ನಿಮಗೆ ಜಾಸ್ತಿ ಆಗುತ್ತೆ. ನೀವು ಹ್ಯಾವ್ ಟು ಕನ್ಫ್ಯೂಸ್ ಆಡಿಯನ್ಸ್ ಸಮ್ಟೈಮ್ಸು. ಈ ಕನ್ಫ್ಯೂಷನ್ ಒಂದೊಂದ್ಸಲಿ ಒಳ್ಳೆಯದು ಆ್ಯಕ್ಚುಲಿ. ಇಲ್ಲಿ ಕನ್ಫ್ಯೂಸ್ ಮಾಡೋದು ಒಳ್ಳೇದಾಗುತ್ತೆ ಅಂತ ನನ್ನ ಒಪಿನಿಯನ್. ಸೊ ಇಫ್ ದೇ ಡೋಂಟ್ ಕನ್ಫ್ಯೂಸ್ ಓನ್ಲಿ ದೋಸ್ ಕೋರ್ ಆಡಿಯನ್ಸ್ ಮಾತ್ರ ನೋಡ್ತಾರೆ, ಸೊ ಅಲ್ಲಿ ನನಗೆ ಕಂಪನಿಗೆ ಲಾಸ್ ಆಗುತ್ತೆ ಅಂತ ಅನಿಸುತ್ತೆ. ದಟ್ ಈಸ್ ಮೈ ಒಪಿನಿಯನು. ನಿಮ್ಗೆ ಅನಿಸುತ್ತೆ ಹೇಳಿ. ಎನಿವೇ ದ ಮೇನ್ ಪಾಯಿಂಟಿಗೆ ಬಂದುಬಿಡೋಣ. ಇದ್ರದ್ದು ಯೂಸ್ ಕೇಸ್ ಏನು ಆ್ಯಂಡ್ ಹೂ ಶುಡ್ ಬೈ ಇಟ್ ಅಂತ ಕೇಳೋದಾದರೆ, ಯೂಸ್ ಕೇಸ್ ತುಂಬ ಸಿಂಪಲ್ ಆಗಿದೆ ನನ್ನ ಒಪಿನಿಯನ್ಲಿ. ಇದನ್ನು ನೋಡೋದಾದರೆ ಇಟ್ ಲುಕ್ಸ್ ಲೈಕ್ ಎಮ್ ಎಕ್ಸ್ ಬೈಕ್ ಟು ಬಿ ವೆರಿ ಆನೆಸ್ಟು. ಇಟ್ ಕೇಪಬಿಲಿಟಿ ಇದೆ ಆಫ್ ರೋಡಲ್ಲಿ ನಿಮಗೆ ಒಂದು ಅಡ್ವೆಂಚರ್ ಬೈಕ್ಗಿಂತ, ಆರ್ ನಿಮ್ಗೆ ಈವನ್ ದ ಎಕ್ಸ್ಪಲ್ಸ್ ವಿಚ್ ಇಸ್ ಸಮಥಿಂಗ್ ಲಿಟಲ್ ಸ್ಪೆಷಲ್ ಬೈಕು, ಅದಕ್ಕಿಂತ ಬೆಟರ್ ಮಾಡುತ್ತೆ. ಸೊ ಆಫ್ ರೋಡ್ ಕೇಪಬಿಲಿಟಿ ಬಿಟ್ಟು ಏನು ಮಾಡುತ್ತೆ ಅಂತ ಕೇಳೋದಾದರೆ, ಐ ವುಡ್ ಸೇ ನೀವು ಇದನ್ನು ಡೆಫಿನೆಟ್ಲಿ ಸಿಟಿ ಯೂಸ್ ಮಾಡ್ಬೋದು. ಒಂಥರ ನಿಮಗೆ ಎಮ್ ಎಕ್ಸ್ ಲುಕ್ ಇರುತ್ತೆ, ಕೂಲಾಗಿರುತ್ತೆ, ಒಂಥರ ಹುಲಿಗನ್ ಲುಕ್ ಇರುತ್ತೆ. ಆಲ್ರೆಡಿ ನಾನು KLX ಟಾಪಿಕಲ್ಲೂ ನಾನು ಮೆನ್ಷನ್ ಮಾಡಿದೆ, ದಟ್ ಹುಲಿಗನ್ ಲುಕ್ ಇರುತ್ತೆ. ಇಟ್ ಲುಕ್ಸ್ ಲಿಟಲ್ ಬಿಟ್ ಕೂಲ್ ಆ್ಯಕ್ಚುಲಿ. ಸೊ ಸಿಟಿಯಲ್ಲಿ ಯೂಸ್ ಮಾಡ್ಬೋದು. ಲಿಟಲ್ ಬಿಟ್ ಶಾರ್ಟ್ ಔಟ್ಸ್ಕರ್ಟ್ ರೈಡ್ಗೆ ನಿಮಗೆ ಅರೌಂಡ್ 100 ಕಿಲೋಮೀಟರ್ ರೈಡು ಓಡಿಸ್ಬೋದು, ಬಿಕಾಸ್ ಇದರಲ್ಲಿ ಒಳ್ಳೆ ಹೈವೇ ಸ್ಪೀಡ್ ಪಿಕಪ್ ಮಾಡ್ಬೋದು. ಬಟ್ ಡೆಫಿನೆಟ್ಲಿ ನಾಟ್ ಫಾರ್ ಲಾಂಗ್ ಟೂರಿಂಗ್ ಮಾಡಬೇಕು ಅಂದರೆ ಇದನ್ನು ಟ್ರೈನ್ ಒಳಗಡೆ ಹಾಕ್ಬಿಟ್ಟು ಎತ್ತಾಕೊಂಡು ಹೋಗಬೇಕಾಗತ್ತಷ್ಟೇ. ಐ ಡೋಂಟ್ ಪ್ರಿಫರ್ ದಿಸ್. ನೀವು ಲಾಂಗ್ ಟೂರ್ಸ್ ಇದ್ರಲ್ಲಿ ಮಾಡೋದಾದರೆ ಆ್ಯಂಡ್ ಆಲ್ರೌಂಡರ್ ಬೈಕ್ ಬೇಕು ಅಂತ ಕೇಳೋರು, I don't have any answer for that. I think this is purely meant to ride off-road. But yes, little bit ಸಿಟಿನೂ ಮಾಡ್ಬೋದು ಆರಾಮಾಗಿ, ಆ್ಯಂಡ್ ಅರೌಂಡ್ 100 ಕಿಲೋಮೀಟರ್ ಕೈಂಡ್ ಆಫ್ ನಿಮಗೆ ರೈಡ್ಸು ಮಾಡ್ಬೋದು. ದಟ್ ಈಸ್ ದ ಮೇನ್ ಯೂಸ್ ಕೇಸು. ಸೊ ಎನಿವೇ, ಹೂ ಶುಡ್ ಬೈ ದಿಸ್ ಬೈಕ್ ಅಂತ ಕೇಳೋದಾದರೆ, ನನ್ನ ಒಪಿನಿಯನಲ್ಲಿ ಆ್ಯಸ್ ಐ ಟೋಲ್ಡು, ಅಪಾರ್ಟ್ ಫ್ರಮ್ ದ ಹಾರ್ಡ್ ಕೋರ್ ಆಫ್ ರೋಡರ್ಸು, anybody who is looking for a MX kind of ಬೈಕು ಆ್ಯಂಡ್ ದೇ ವಾಂಟ್ ಪ್ರೀಮಿಯಮ್ ಲುಕ್ ಬೇಕು ಆ್ಯಂಡ್ ಒಂದು KTM ಬೇಕು ಬೈಕು, ಬಿಕಾಸ್ KTM ನಿಮಗೆ ಗೊತ್ತು, ದೇ ಆರ್ ವೆರಿ ಗುಡ್ ಆ್ಯಂಡ್ ಪಾಪ್ಯುಲರ್ ಇನ್ ದಿಸ್ ಸೆಗ್ಮೆಂಟು, ಎಸ್ಪೆಷಲಿ ಇನ್ ದ ದರ್ಟ್ ಬೈಕ್ ಸೆಗ್ಮೆಂಟು. ಸೊ ಒಂದು KTM ಬೈಕ್ ಬೇಕು ನಿಮಗೆ, ಆ್ಯಂಡ್ ನಿಮಗೆ ಸ್ವಲ್ಪ ಫೀಚರ್ ಲೋಡೆಡ್ ಆಗಿರಬೇಕು ಆ್ಯಂಡ್ ಸ್ವಲ್ಪ ವರ್ಸಟೈಲ್ ಇರಬೇಕು. ನಿಮಗೆ ಸ್ವಲ್ಪ ಸಿಟಿ ಯೂಸು, ಸ್ವಲ್ಪ ಐ ವುಡ್ ಸೇ ಹೈವೇ ಯೂಸು ಬೇಕು. ಆಫ್ ರೋಡ್ ಸ್ಪೆಸಿಫಿಕ್ ನೀವು ಹಾರ್ಡ್ ಕೋರ್ ಆಗಿ ಥಿಂಕ್ ಮಾಡೋದಾದರೆ, ಐ ಥಿಂಕ್ ಡೆಫಿನೆಟ್ಲಿ ಕೇಪಬಿಲಿಟಿ ವೈಸು ನಾನು ಇದನ್ನು ಐ ಕೆನಾಟ್ ಪ್ಲೇಸ್ ಇಟ್ ಅಬೌವ್ ದ KLX. ಈ ಒಂದು ಅಸೆಟ್ ಹೊಲ್ಡು ಅದರಲ್ಲಿ ನಿಮಗೆ ಸಸ್ಪೆನ್ಷನ್ ಸೆಟಪ್ಪು ಆ್ಯಂಡ್ ಆಲ್ ದೋಸ್ ಥಿಂಗ್ಸು ಆ್ಯಂಡ್ ಆ್ಯಾವ್ರೇಜ್ ನಿಮಗೆ ಏನೂ ಸಿಗ್ತಾ ಇಲ್ಲ, ಪವರ್ ಆ್ಯಂಡ್ ಆಲ್ ತುಂಬ ಕಮ್ಮಿ ಇದ್ರೂ ಕೇಪಬಿಲಿಟಿ ಅದರಲ್ಲಿ ತುಂಬ ಜಾಸ್ತಿ ಇದೆ. ಅದನ್ನು ನೀವು ಮಾಡಿಫೈ ಮಾಡಿದ್ರೆ ಯು ಕ್ಯಾನ್ ಮೇಕ್ ಇಟ್ ಇಂಟು ವೆರಿ ಗುಡ್ MX ಬೈಕ್. ಆ್ಯಕ್ಚುಲಿ ಈ ಬೈಕ್ನ ನೀವು ಮಾಡೋಕ್ಕಾಗಲ್ಲ, ಈ ಬೈಕ್ದು ಕೇಪಬಿಲಿಟಿ ವಿಲ್ ಸ್ಟಾಪ್ ಬಿಕಾಸ್ ಆಫ್ ದ ಚಾಸಿ. ಸೊ ಅದಕ್ಕೆ ನಾನು ಹೇಳ್ತೀನಿ, ಹಾರ್ಡ್ ಕೋರ್ ಅವ್ರಿಗೆ ಎಂಡ್ ಆಫ್ ದ ಡೇ ನೀವು ಜಸ್ಟ್ ಶೋ ಮಾಡಬೇಕಂತ ಇದ್ದೀರಾ ಅಂದರೆ, ಆರ್ ನಿಮಗೆ ಕೈಂಡ್ ಆಫ್ ನಿಮ್ಮದು ಲೆವೆಲ್ ಈಸ್ ನಾಟ್ ಅಪ್ ಟು ದಟ್ ಲೆವೆಲ್, ನೀವು ಹಾರ್ಡ್ ಕೋರ್ ಮಾಡೋ ಲೆವೆಲ್ ಇಲ್ಲ, ನೀವು ಜಸ್ಟ್ ಸ್ಟಾರ್ಟ್ ಮಾಡಿದ್ರಿ ವಿತ್ 1 or 2 years ವಿತ್ ಎಕ್ಸ್ಪಲ್ಸ್, ಸ್ವಲ್ಪ ಆಫ್ ರೋಡ್ ಮಾಡಿ, ನಾವು ಯು ವಾಂಟ್ ಅ ಲಿಟಲ್ ಗುಡ್ ಲುಕಿಂಗ್ ಬೈಕ್ ವಿತ್ ಅ ಪ್ರೀಮಿಯಮ್ ಲುಕ್ಸ್, ಪ್ರೀಮಿಯಮ್ ಫೀಚರ್ ಲೋಡೆಡು ಆ್ಯಂಡ್ ಲಿಟಲ್ ಮೋರ್ ಕೇಪಬಿಲಿಟಿ ಆ್ಯಂಡ್ ವರ್ಸಟೈಲ್ ಲೈಕ್ ಹೈವೇ ರೈಡ್ಸು ಆ್ಯಂಡ್ ಸಿಟಿಯಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ಬಿಕಾಸ್ ಇದರ ಸೀಟ್ ಹೈಟ್ ಎಲ್ಲ ತುಂಬ ಮ್ಯಾನೇಜಬಲ್ ಇದೆ, 860 mm ಇದೆ, ಐ ಫಾರ್ಗಾಟ್ ಟು ಮೆನ್ಷನ್, ವಿಚ್ ಇಸ್ ವೆರಿ ಗುಡ್ ಫಾರ್ ಅ ಲಾಟ್ ಆಫ್ ಶಾರ್ಟ್ ರೈಡರ್ಸ್. ಅಗೇನ್ ಡೋಂಟ್ ಗೋ ವಿತ್ ಅ ಸೀಟ್ ಹೈಟು ನಂಬರ್ಸಿಂದ ಮಾತ್ರ, ಬಿಕಾಸ್ 860 ಅಂದರೆ ನೀವು ಕೂತ್ಕೊಂಡಾಗ ಇಟ್ ಕಂಪ್ರೆಸಸ್ ಇಂಟು ಅರೌಂಡ್ 835. ಸೊ ಇಟ್ ಈಸ್ ಲೈಕ್ ಕೈಂಡ್ ಆಫ್ ತುಂಬಾ ಒಂದು ಮಾಸ್ ಮಾರ್ಕೆಟ್ಗೆ ಅಪೀಲ್ ಆಗೋ ಥರ ಬೈಕ್ ಇದೆ. ಸೊ ಇನ್ ದ್ಯಾಟ್ ವೇ ಐ ವುಡ್ ಸೇ ಇಟ್ಸ್ ಅ ಗುಡ್ ಪ್ರೀಮಿಯಮ್ MX ಬೈಕ್ ಇನ್ ಇಂಡಿಯನ್ ಮಾಸ್ ಮಾರ್ಕೆಟ್ ಅಂತ ಹೇಳ್ಬೋದು. ಬಟ್ ಅಗೇನ್ ಆಲ್ ವಿಲ್ ಡಿಪೆಂಡ್ ಆನ್ ದ ಪ್ರೈಸಿಂಗ್ ಏನಾದರೂ ನಾನು ಹೇಳಿದ ಪ್ರೈಸ್ ಅವ್ರು ಮಾಡಿದ್ರೆ ಅವ್ರಿಗೆ ಒಂದು ಎಕ್ಸ್ಟ್ರಾ ಆಡಿಯನ್ಸು ಬರ್ತಾರೆ, ಆ್ಯಸ್ ಎ ಟೋಲ್ಡ್ ಕನ್ಫ್ಯೂಸ್ಡ್ ಆಡಿಯನ್ಸ್ ಬರ್ತಾರೆ. ಇಲ್ಲಾಂದರೆ ದ ಕೋರ್ ಆಡಿಯನ್ಸೇ ನಿಮಗೆ ಬೇಕು ಅಂದರೆ 3.3 ನೀವು ಜನರು ಏನು ಹೇಳ್ತಾ ಇದ್ದಾರೆ, ಎಸ್ಪೆಷಲಿ ಎಕ್ಸ್ಪರ್ಟ್ಸು, ಐ ಥಿಂಕ್ ಆ ಬಾಲ್ ಪಾರ್ಕಲ್ಲಿ ಬರುತ್ತೆ. ಆ್ಯಂಡ್ ಅಗೇನ್ KLX ಮತ್ತು ಅದರ ಜೊತೆ ಕಂಪೇರ್ ಆಗುತ್ತೆ. ಆ್ಯಂಡ್ ಸಮ್ ಪೀಪಲ್ ಅದರಲ್ಲಿ ಫೀಚರ್ಸ್ ಇಲ್ಲ, ಇದ್ರಲ್ಲಿ ಫೀಚರ್ಸ್ ಕಮ್ಮಿ ಇದೆ ಅಂತ ಹೇಳ್ಬಿಟ್ಟು
ಪೀಪಲ್ ವಿಲ್ ಬೈ ದಟ್ ಮೇ ಬಿ ಅದು ಒಂದೇ ರೀಸನ್ಗೋಸ್ಕರ ಜನ ಬೈ ಮಾಡ್ಬೋದು. ಬಟ್ ಇಫ್ ಯು ಥಿಂಕ್ ಅಬೌಟ್ ಕೇಪಬಿಲಿಟಿ, ಐ ಸ್ಟಿಲ್ ಫೀಲ್ ಇಟ್ ಈಸ್ ನಾಟ್ ಅಪ್ ಟು ದ ಮಾರ್ಕ್. ಅಗೇನ್ ಇಟ್ ಈಸ್ ನಾಟ್ ಅ ಬ್ಯಾಡ್ ಥಿಂಗ್. ಅಗೇನ್ ಎವ್ರಿ ವೆಹಿಕಲ್ ಆಸ್ ಐ ಟೋಲ್ಡ್, ಈಗ ಎಕ್ಸ್ಪಲ್ಸೂ ಕೇಪಬಲ್ ಕಮ್ಮಿ ಇದೆ ಓವರ್ ಆಲ್, ಬಟ್ ಐ ಸ್ಟಿಲ್ ಫೈಂಡ್ ದಟ್ ಆಸ್ ಮೋರ್ ವ್ಯಾಲ್ಯೂಬಲ್ ಬಿಕಾಸ್ ಒಂದು ಬಿಗಿನರ್ಗೆ ಹಿ ಹ್ಯಾಸ್ ಟು ಬೇರ್ ಲೆಸರ್ ಪ್ರೈಸು, ಲೆಸರ್ ಮನಿ, ಆ್ಯಂಡ್ ಹೀಸ್ ಹ್ಯಾಸ್ ಆಕ್ಸೆಸ್ ಆಫ್ ಅ ಬೈಕ್ ಆ್ಯಂಡ್ ಈ ಕ್ಯಾನ್ ಡೂ ಆಫ್ ರೋಡು. ಸೊ ದ್ಯಾಟ್ ಈಸ್ ಮೋರ್ ಇಂಪಾರ್ಟೆಂಟ್ ನನ್ನ ಒಪಿನಿಯಲ್ಲಿ. ಸೊ ನಿಮ್ಮದು ಬಜೆಟ್ ನೋಡ್ಕೊಳ್ಳಿ, ನಿಮ್ಮದು ಲೈಕಿಂಗ್ಸ್ ನೋಡ್ಕೊಳ್ಳಿ, ನಿಮ್ಮ ಇಷ್ಟ. ನೀವು ಯಾವುದಾದ್ರೂ ಬೈಕ್ ತೊಗೊಳ್ಳಿ, 3 ಬೈಕಲ್ಲಿ ಐ ಡೋಂಟ್ ಹ್ಯಾವ್ ಎನಿ ಪ್ರಾಬ್ಲಮ್ಮು. ಬಟ್ ನನಗೆ ಆಬ್ವಿಯಸ್ಲಿ ನಿಮ್ಮ ಎಕ್ಸ್ಪೆಕ್ಟೇಷನ್ ರೈಟ್ ಸೆಟ್ ಮಾಡಬೇಕಿತ್ತು ಅಷ್ಟೇ ನನ್ನ ಕೆಲಸ ಇರೋದು. ಸೊ ಹೋಪ್ ನಿಮ್ಮದು ಎಕ್ಸ್ಪೆಕ್ಟೇಷನ್ ರೈಟ್ ಸೆಟ್ ಮಾಡಿದ್ದೀನಿ ವಿತ್ ದಿಸ್ ಬೈಕು. ಪ್ರೈಸಿಂಗ್ ಇನ್ನೂ ಅಫಿಷಿಯಲಿ ಅನೌನ್ಸ್ ಮಾಡಿಲ್ಲ. ಮೇ ಬಿ ನಾನು ವೀಡಿಯೋ ಅಪ್ಲೋಡ್ ಮಾಡಾದಮೇಲೆ ಇದು ಪ್ರೈಸಿಂಗ್ ಲಾಂಚ್ ಆಗಿರುತ್ತೆ. ಸೊ ಮೇ ಬಿ ಕಾಮೆಂಟ್ ಸೆಕ್ಷನಲ್ಲಿ ಮೆನ್ಷನ್ ಮಾಡಿರುತ್ತೆ ನಿಮಗೆ ಪ್ರೈಸಿಂಗ್, ಅವ್ರು ನೀವೇ ಹೇಳ್ಬೋದು ನನಗೆ, ಪ್ರೈಸಿಂಗ್ ಎಷ್ಟು ಬಂದಿದೆ ಗುರು, ನೀನೇನೋ ಹೇಳ್ತಾ ಇದೆಯಾ ಪ್ರೈಸಿಂಗ್ ಅಂತ. ಸೊ ಹೋಪ್ಫುಲಿ ನಿಮಗೆ ವೀಡಿಯೋ ಇಷ್ಟ ಆಗಿರುತ್ತೆ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ವೆರಿ ಮಚ್.